ಬಿಡಲಿಲ್ಲ. ಆದಾಗಿನೂ ಸಹಿತ ನಮ್ಮ ರಾಘವೇಂದ್ರ ನಿಜವಾಗ್ಲೂ ಬಿಡಲಿಲ್ಲ. ಆ ವಾಯ್ಸ್ ಟ್ಯೂನ್ ತಗೊಂಡು ಬಂದು ಆ ಹಾಡು ಕಂಪ್ಲೀಟ್ ಆಗುವವರೆಗೂ ಹೇಳಿದ್ರು. ಸರ್ ನಿಮಗೆ ದೊಡ್ಡದೊಂದು ಸಲಾಮ ನಮಗೆ ನಿಮ್ಮಿಂದ. ಓಕೆ. ಇನ್ನು ಅದೇ ರೀತಿಯಾಗಿ ನಮ್ಮ ಗುರುರಾಜ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ಇವರು ಇದ್ರೊಳಗೆ ಬರ್ತಾರೆ ನೋಡ್ರಿ ಲೆಕ್ಚರರ್ ಗುರುರಾಜ್ ಖರ್ಗೆ ಅವ್ರದ್ದು ನೆನಪು ಅಂತ. ಯಾಕೆ ಬಂತಂದ್ರೆ ಬಹಳ ಅತ್ಯದ್ಭುತವಾಗಿ ಒಂದು ವಿಷಯವನ್ನ ಹೇಳುವಂಥವ್ರು. ಭಾಸ್ಕರ್ ಮೇಡಮ್ ತಮ್ಗೆ ಗೊತ್ತಿರ್ಬೋದು. ಗುರುರಾಜ್ ಖರ್ಗೆ ಒಳ್ಳೆಯ ಪಾಂಡಿತ್ಯವನ್ನು ಹೊಂದಿರ್ತಕ್ಕಂಥವ್ರು, ಅಷ್ಟೇ ಪಾಂಡಿತ್ಯವನ್ನು ಹೊಂದಿರ್ತಕ್ಕಂಥವ್ರು ನಮ್ಮ ಗುರುಪ್ರಸಾದ್ ಕೋರ್ತ್ಕೋಟಿಯವರು. ನಿಮ್ಮ ಹೆಸರು ನಾವು ನೆನಪಾರಿಲ್ಲ, ಆರೋದೂ ಇಲ್ಲ. ಅವರಿಂದ ಹೇಳಿ ನಾವು ಒಟ್ಟ ಗುರುಪ್ರಸಾದ್ ಅಂತ ಹೇಳೋದು ಬಿಟ್ಟು ಬೇರೆ ಯಾರು ಹೇಳಿಲ್ಲ. ಯಾರು ಶಿವಪ್ರಸಾದ್ ಅಂದ್ರೆ ಅದು ಅವ್ರಿಗೆ ಇದಾಗಿದ್ದದು. ಅಂದ್ರೆ ಗುರುಪ್ರಸಾದ್ ಒಬ್ರಿಗೆ ಶಿವಪ್ರಸಾದ್ ಆಗಿ ಕಂಡ್ರೆ ಇನ್ನೊಬ್ರಿಗೆ ಮತ್ತೆ ಏನಾಗಿ ಕಂಡ್ರೆ ಗೊತ್ತಿಲ್ಲ. ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಪಾಂಡಿತ್ಯ ಹೊಂದಿರ್ತಕ್ಕಂಥವರು ನೇರವಾಗಿ ಆ ಬೈಕನ್ನು ಕಸವಳಿಕೆ ಬಂದ್ಬಿಟ್ರೆ ಅವರು ತಗೊಂಡ್ಬಿಡ್ತಾರೆ. ಮೈಕಾಸುರ ಅಲ್ಲ, ಮೈಕ್ ಯಾರು ಇಷ್ಟ ಇಲ್ರಿ? ನಾನು ಮೈಕ್ ಮೈಕಾಸುರನೇ. ಸೊ ನಿನ್ನೆ ಅವ್ರು ಕನಸು ಬಿದ್ದಿದ್ದಂಗೆ ಬೇರ್ಣಕರ್ ಹೇಳಿದೆ. ನಾನು ಕನಸ್ನಾಗ ನನ್ನ ಹೆಂಡತಿ ಬಂದಿಲ್ಲ. ಕನಸ್ನಾಗ ಹೆಂಡತಿ ಬರಂಗಿಲ್ಲ, ಗೊತ್ತಿಲ್ಲ ನಿಮಗೆ? ಯಾರು ಈಗ ಹೇಳ್ತಾರೆ ಕನಸೇ ಬರ್ತಾರೆ? ನಿಮ್ಮ ಹೇಳ್ತಾರ ಬಂದವರೆಲ್ಲ ಅಲ್ಲ, ಹೆಂಡತಿಯರು ಕನಸ್ನಾಗ ಬರಂಗಿಲ್ಲ. ಯಾಕಂದ್ರೆ ನಮ್ಮ ಜೊತೆನೇ ಇರ್ತಾರಲ್ಲ. ಸೊ ಆಮೇಲೆ ನನಗೆ ಯಾಕೆ ಹೆಂಡತಿ ಕನಸ್ನಾಗ ಬಂದ್ರು ಅಂದ್ರೆ ಮೊನ್ನೆ ನಾನು ಒಂದು ವಾರದಿಂದ ಹಳ್ಳಾಗಿದ್ದೆ. ಸೊ ಬಹುಶಃ ನಾನು ಮಿಸ್ ಮಾಡ್ಕೊಳಾಗ್ತಿದ್ದೆ ಆಕಿನ್ನ. ಓಕೆ, ಕನಸ್ನಾಗ ಬಂದ್ಲು. ಆಮೇಲೆ ನಾವೆಲ್ಲ ಸೇರಿ ಈ ಸಮ್ಮೇಳನ ಬರಾತಿದ್ವಿ. ನನಗಿನ್ನೆಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೆ. ಆಮೇಲೆ ನನ್ನ ಜೊತೆಗೆ ಬೆರಣೆ ಕರೆದ, ಗೊತ್ತಿಲ್ಲ ಯಾಕೆ ಅಂತೇಳಿ. ಬಹುಶಃ ಬಂಗಾರದ ರೇಟ್ ಜಾಸ್ತಿ ಆಗಿದ್ದಕ್ಕೆ ಇರ್ಬೋದು. ಆಮೇಲೆ ನಾನು ಹೇಳಿದೆ, ನನ್ನ ಫೋನ್ ಮರ್ತು ಬಂದ್ಬಿಡಿ ಮಾರ, ನೀನು ಫೋನ್ ಕೊಡು, ಅದ್ರಾಗ ಡಯಲ್ ಮಾಡು ಅಂತಂದೆ. ನನ್ನ ನಂಬರ್ ಡಯಲ್ ಮಾಡೋಣ ಅಂತೀನಿ. ಅವ್ನು ಡಯಲ್ ಮಾಡಕ್ಕೆ ಬರೋದು ನಮ್ಗೆ. ನಿಮಗೆ ಯಾವಾಗ ಕನಸ್ನಾಗ ಫೋನ್ ಬಂದಾಗ ಡಯಲ್ ಮಾಡಕ್ಕೆ ಬರಂಗಿಲ್ಲ, ಗೊತ್ತೈತಿ ನಿಮ್ಗೆಲ್ಲರಿಗೂ? ನಿಮ್ಗೆ ಅನುಭವ ಆಗೈತಿ? ಡಯಲ್ ಮಾಡಕ್ಕೆ ಬರೋದಿಲ್ಲ ನಮ್ಗೆ. ಯಾಕೆ ಗೊತ್ತಾ ನಿಮ್ಗೆ ಅದು? ಯಾಕಂದ್ರೆ ನಮ್ಮ ಬ್ರೈನ್ ಇವಾಲ್ವ್ ಆಗೈತಲ್ಲ, ಅವಾಗ ಮೊಬೈಲ್ ಇರಲಿಲ್ಲ. ಸೊ ಅದು ವಿಜುವಲೈಸ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ನಮ್ಗೆ ಡಯಲ್ ಮಾಡಕ್ಕೆ ಆಗೋದಿಲ್ಲ ಫೋನ್. ಮೇ ಬಿ ನಮ್ಮ ನೆಕ್ಸ್ಟ್ ಜನರೇಷನ್ ನಮ್ಮ ಹುಡುಗರೆಲ್ಲ ಮಾಡ್ತಾವೇನೋ ಗೊತ್ತಿಲ್ಲ. ಸೊ ನಾನು ಯಾಕೆ ಹೇಳಕತ್ತೀನಿ ಅಂದ್ರೆ, ನಾವು ಆ ಮೊಬೈಲ್ನಿಂದ ನಮ್ಮ ಬ್ರೈನ್ಗೆ ವಿಜುವಲೈಸ್ ಮಾಡ್ಕೊಳಕ್ಕೆ ಆಗೋದು ಆ ಮೊಬೈಲ್ನ. ಅಂಥ ಮೊಬೈಲ್ ಜೊತೆಗೆ ನಾವು ಸಂಬಂಧ ಜಾಸ್ತಿ ಬೆಳೆಸ್ಕೊಳತ್ತೀವೋ ಅನ್ಸತ್ತೈತಿ. ಅಂದ್ರೆ ನಾವು ಒಂದು ರೀತಿಯಿಂದ ನಮ್ಮನ್ನೆಲ್ಲ ಒಂದು ಮಾಡೈತಿ, ಇಲ್ಲಂತಲ್ಲ. ಬಟ್ ಇನ್ನೊಂದು ರೀತಿಯಿಂದ ನಮ್ಮನ್ನ ಆ್ಯಕ್ಚುಲಿ ದೂರ ಮಾಡಾತಿರ್ತದೆ, ಹೌದಲ್ಲ? ಈಗ ಜೊತೆ ಹೇಳೋದಿಲ್ಲಲ್ಲ, ಅವಾಗೆಲ್ಲ ಜಾತಿ ಮತ ಪಂಥ ಪಕ್ಷ ಏನೋ ಗೊತ್ತಿಲ್ಲ ನಮಗೆ. ಈಗ ಎಲ್ಲ ಗೊತ್ತಾಗತ್ತವ. ಅಥವಾ ಅದನ್ನು ಬಿಟ್ಬಿಡೋಣ ಅಂತ ಮೊಬೈಲ್ನ ಸ್ವಲ್ಪ ಬದಿಗಿಡೋಣ. ನಾನು ಕೆಲವೊಂದಿಷ್ಟು ಹಳೆಯ ನೆನಪುಗಳನ್ನ, ಅಂದ್ರೆ ನಾನು ಮನೆಗೆ ಮಾತಾಡ್ಕೊಂಡು ಹೋಗೋದು ಬೇಡ, ನೀವೆಲ್ಲರೂ ಮಾತಾಡ್ರಿ ಅಂತ ನಾನು ನಿಮ್ಮ ಹಳೆಯ ನೆನಪುಗಳು ಏನೋ ಒಂದು ಸ್ವಾರಸ್ಯಕರ ಇರ್ಬೋದು ಅಥವಾ ಪೇಚಿಗೆ ಬಿದ್ದಂತಹ ಸಂಗತಿಗಳನ್ನ ದಯವಿಟ್ಟು ಒಬ್ಬೊಬ್ಬರಾಗಿ ಹೇಳಬೇಕು ಅಂತ. ಈಗ ನೀವ ಕೈ ಎತ್ತಿ ಹೇಳ್ತಿರೋ ಇಲ್ಲ ನಾನೇ ಬರಲು? ಅಲ್ಲ, ಫಸ್ಟ್ ನಾನು ಶುರು ಮಾಡೋಣ. ಓಕೆ, ನಾನು ಆ್ಯಕ್ಚುಲಿ ಅದು ಭಾರಿ ನಂಗೆ ನೆನಪಾಗಲ್ಲ ಅಂತ ಇರೋದು. ನಾನು ಐ ಥಿಂಕ್ 5th ಒಳಗೆ 6th ಒಳಗೆ ಇದ್ದು ಅನ್ಸುತ್ತೆ. ಓಕೆ ಜ್ಯೋತಿ, ಅಟೆನ್ಷನ್, ಮಾತಾಡಂಗಿಲ್ಲ ಯಾಕಂದ್ರೆ ಇದು ನಿನಗೆ ಸಂಬಂಧಪಟ್ಟಿದ್ದು. ಸೊ ನನ್ನ ಕ್ಲಾಸ್ ಒಳಗೆ ಆ್ಯಕ್ಚುಲಿ ಎಲ್ಲ ಹುಡುಗರು ಇರ್ತಿದ್ರು. ಫಸ್ಟ್ ಟೈಮ್ ಒಂದು ಹುಡುಗಿ ಬಂದಿದ್ರು, ಜ್ಯೋತಿ ಬಂದಿಲ್ಲ. ಸೊ ಅವಾಗ ನನಗೆ ಐ ಡಿ ನಾಟ್ ನೋ ಟು ರಿಯಾಕ್ಟ್. ಅಂದರೆ ನಾನು ಪ್ರವೀಣ್ ಕೂತಿದ್ವಿ, ಪ್ರವೀಣ್ ಕುಲಕರ್ಣಿ ಬಂದಿಲ್ಲ ಕೊಳೆ ಅಂತ. ಸೊ ಅವ ನಾನು ಕೂತಿದ್ವಿ. ನಾನು ಆಕೆಗೆ ಐ ಥಿಂಕ್ ಐ ಡಿಡ್ ಸಮ್ ಹಿಂಗೇನೋ ಅಣಗಿಸ್ದಾಗ ಏನೋ ಮಾಡ್ತಾ ಅನ್ಸುತ್ತೆ ಆಕೆಗೆ. ಆಮೇಲೆ ಆಕೆ ಹೋಗಿ ಅವ್ರ ಅಮ್ಮನವ್ರಿಗೆ ಹೇಳ್ಬಿಟ್ಲು. ಆಮೇಲೆ ಪ್ರವೀಣನ ಮನೆ ನಾವಿಬ್ಬರು ನಡ್ಕೊಂಡು ಬರ್ತಿದ್ವಿ, ನಾನು ಪ್ರವೀಣನ ಮನೆ ನನ್ನ ಮೊದಲೇ ಇತ್ತು, ಜ್ಯೋತಿಯವ್ರ ಮನೆಗಿಂತ ಮೊದಲೇ ಇತ್ತು. ಅವ ಹೊರಗ್ಬಿಟ್ಟ, ನಾ ಸಿಕ್ಕಾಕೊಂಡ್ಬಿಟ್ಟೆ.
ಇವ್ರ ಅಮ್ಮ ಇಷ್ಟು ಬೈದ್ರು ನನಗೆ ಏನು ಮಾಡಿ ನಾನು ಅಂತದ್ದು ಬೈದ್ರು ಆಮೇಲೆ ನಾನು ಎಷ್ಟು ಪ್ರಾಮಾಣಿಕ ಇದ್ದೆ ಅಂದ್ರೆ ಬೈಸ್ಕೊಂಡು ನಿಂತೀನಿ ನಾವು ಓಡಿ ಹೋಗ್ಬೋದಿತ್ತು ಈಗ ಹೋಗ್ತಿದ್ದೆ ಈಗ ಸೊ ಅದೊಂದು ನಂಗೆ ಭಾಳ ನೆನಪೈತೆ. ಬಟ್ ಅಕ್ಕಿ ಹೇಳಿಲ್ಲ ನಂಗೆ ನೆನಪಿಲ್ಲ ಅಂತ ಹೇಳಾಗ ಬೈದವ್ರಿಗೆ ನೆನಪಿರಂಗಿಲ್ರಿ. ಕಾಟಿಮೆಟ್ ಸರ್ ಯಾರಿಗಾರ ನೆನಪಲ್ಲ ತಲೆ ಅಂತಂದಿತ್ತು ಸರ್. ಬನ್ನಿಗೊಪ್ಪ ವಿಷ್ಣು ಯಾರಿಗಾರ ನೆನಪದ? ಬನ್ನಿಗೊಪ್ಪ ವಿಷ್ಣು ಹಾಂ ಒಂದ್ಸರಿ ಕ್ಲಾಸ್ನಾಗ ಕಾಟಿಮೆಟ್ ಸರ್ ಬಂದ. ಕಾಟಿಮೆಟ್ ಸರ್ ಕ್ಲಾಸಿಗೆ ಬರೋದು ಅಪರೂಪ, ಎಲ್ಲರಿಗೂ ಗೊತ್ತಿರ್ಬೋದು. ಬಟ್ ಈಸ್ ಜೀನಿಯಸ್ ಇನ್ ಕನ್ನಡ. ನನಗನ್ಸಿದ ಮಟ್ಟಿಗೆ ಅವ್ರಂಥ ಕನ್ನಡ ನಾ ಇವತ್ತು ಕೇಳಿಲ್ಲ. ಒಂದ್ಸರಿ ಬಂದರು, ಎಂಟ್ರಿಗೆ ಒಂದು ಸ್ವಲ್ಪ ಗಡಗಡ ಇತ್ತು ಕ್ಲಾಸ್. ವಿಷ್ಣು ಅಡಿಕೊಳಗಲ್ಲಿದ್ದ, ಕಡಿಕೊಳಗ ನಾನು ನೋಡಾತಿದ್ದೆ. ಸರ್ ಒಳಗೆ ಎಂಟ್ರಾಗಿ ಹೇಳಿದ್ದೆ, ನಿನ್ನೆ ಒಬ್ಬ ಬೈದ ಇದು ಸೆನ್ಸಾರ್ ಆಕೈತಿ, ಕಳ್ಳ ರವಿ ಥಿಯೇಟರ್ನಾಗ ಮುಂದೆ ಕುಂತವನ್ನ ತಲೆ ಸರಿಸಿ ಡ್ಯಾನ್ಸ್ ನೋಡಾಕಂತಿದ್ದ ಅಂದ. ನಾನು ಸರಿಸಿದ್ದ. ಇವ್ರು ಕರೆದಾರ, ಇವ್ರ ಮೇಲೆ ಒಂದು ಹೇಳ್ಬಿಡ್ತೇನೆ. ಇವ್ರ ನೆನಪು ನನಗ. ಇವರು ಗಂಡು ಪಾತ್ರ, ಕುಲಕರ್ಣಿ ಅವರು ಹೆಣ್ಣು ಪಾತ್ರ. ಹೊಟ್ಟೆಗೆ ಇಟ್ಕೊಂಡು ಬಂದ್ಬಿಟ್ಟಿರ್ತಾರ. ಏನು ಬಡ ಬಾರ ಅಂತಂದು ಇವ್ರಂತ. ಆದ್ರೆ ಅವ್ರ ಕುಲಕರ್ಣಿ ಕಡೆ ಒಳಗೆ ಕುದುರಿ, ನೀ ಮುಂದೆ ಹಾರ್ತೀರಿ, ನೀವು ಹಿಂದೆ ಹಾರಕ್ಕೆ ನನಗೆ ಹಾಕ್ಬೇಕಲ್ಲ. ಆಮೇಲೆ ತವರೂರಿಗೆ ಹೋಗ್ಬೇಡ್ರೆ ಚಿನ್ನ, ನಿನ್ನ ಬೀಳ್ಬಿಟ್ಟು ಇರ್ಲಾರೆ ಚಿನ್ನ ಅಂತ ಹೇಳಾರ. ನೀ ತವ್ರಿಗೆ ಹೋದರೆ ಏನು ಹೋಗ್ತೈತಿ ನನ್ನ ಪ್ರಾಣ, ಕಾಲಿಡ್ದು ಬೇಡ್ತೀನಿ ನಾನ. ನೆನಪೈತಿ, ನನಗೆ ಮರ್ತೋಗಿದ್ದೆ. ಪ್ರವೀಣ ನನ್ನ ಹೆಂಡತಿಯಾಗಿದ್ದ, ನನ್ನ ಮರ್ತೋಗಿದ್ದೆ. ಪ್ರವೀಣ್ ಆಕ್ಚುಲಿ ಒಂದು ಮಸ್ತ್ ನಾಟಕ ಮಾಡಿದ್ದ, ಕುದುರೆ. ನಾವು ನೋಡಕ್ ಹೋಗ್ತಿದ್ವಿ, ಅವ್ರು ರಿಹರ್ಸಲ್ ಮಾಡೋದು. ಅದೊಂಥರ ಮಜಾ. ಕೊರತಗೆರೆ, ಇಟ್ಟಿಗೆರೆ, ಕೆಂಪಿಗೆರೆ. ಮತ್ತ ಯಾರು ಹೇಳ್ತೀರಿ? 4th 5th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಇಲ್ಲೊಂದು ನಮ್ಮ ಸ್ಪೆಷಲ್ ಆಗಿ ಇಲ್ಲೊಂದು ಕ್ಲಾಸ್ ತಗೊಳ್ತಾ ಇದ್ರೆ ಯಾವ್ದು ಹೇಳೋದು? ತೋಟದೇವ್ರ ಮಠ. ಅಲ್ಲಿ 5th ಸ್ಟ್ಯಾಂಡರ್ಡ್ ಇದ್ವಿ ಅನ್ಸುತ್ತೆ. ಹುಣಸಿ ಮರದ ನಮ್ಮ ಕ್ಲಾಸ್ಮೇಟ್ 4th ಸ್ಟ್ಯಾಂಡರ್ಡ್ ಅಲ್ಲಿ VG ಪಾಟೀಲ್ ಸರ್ ಅಂತ ಒಬ್ರು ತುಂಬಾ ಸ್ಟ್ರಿಕ್ಟ್ ಇರೋರು ಒಬ್ರು ಟೀಚರ್, ನಮ್ಮ ಕ್ಲಾಸ್ ಟೀಚರ್ ಆಗಿದ್ರು. ಶಂಭು ಹುಣಸಿ ಮರದ ತಾಯಿಯವರೇ ನಮ್ಮ ಕ್ಲಾಸಲ್ಲಿ ಟೀಚರ್. ಇವರು ಹುಣಸಿ ಮರದವರು ಕ್ಲಾಸ್ ಮ್ಯಾನೇಜರ್ ಆಗಿದ್ರು. ಅವ್ರ ಮೇಲೆ ನಮ್ಗೆ ತುಂಬ ಸ್ಟ್ರಿಕ್ಟ್ ಇತ್ತು. ಅವರು ಒಂದ್ಸರಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರು, ನಾನು ಮಾತಾಡ್ತೀನಿ ತುಂಬ ಅಂತ. ನಾನು ಭಾಳ ಒಳ್ಳೆ ವಿದ್ಯೆ ಆ್ಯಕ್ಚುಲಿ ಅವಾಗ. ಇವ್ರ ಮೇಲೆ ಭಾಳ ಸ್ಟ್ರಿಕ್ಟ್ ಇದ್ದಕ್ಕೆ ನಾನು ಏನು ಮಾಡಿದ್ದೆ ಅಂದರೆ, ಕ್ಲಾಸಲ್ಲಿ ಒಂದು ಬ್ಲೇಡ್ ತಗೊಂಡು ಪೆನ್ಸಿಲ್ ಕೆತ್ತೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ. ಕರೆಕ್ಟಾಗಿ ಇವ್ರು ನನ್ನ ಪಕ್ಕಕ್ಕೆ ಬಂದಾಗ ಜೋರಾಗಿ ನಾನು ಬ್ಲೇಡ್ನ ಇವ್ರ ಕಾಲಿಗೆ ಹೊಡೆದು, ಅದು ಸುಮಾರು ಅರ್ಧ 1 ಇಂಚು ಇವ್ರ ಕಾಲೊಳಗೆ ಹೋಗಿತ್ತು. ಆವಾಗ ನಮ್ಮ ಕ್ಲಾಸ್ ಟೀಚರ್ ಅವರು ನಮ್ಮ ಪೇರೆಂಟ್ಸನ್ನು ಕ್ಲಾಸಿಗೆ ಕರೆಸಿ, ನಿಮ್ಮ ಹುಡುಗ ನಮ್ಮ ಓನ್ ಕ್ಲಾಸಲ್ಲಿ ನಮ್ಮ ಸ್ಕೂಲ್ ಟೀಚರ್ ಮಗನಿಗೆ ಈ ರೀತಿ ಮಾಡಿದ್ದಾನೆ, ನಿಮ್ಮ ಹುಡುಗ ತುಂಬ ಅವನು ಉಡಾಳಿದ್ದಾನೆ, ನೀವು ಈಗಲಿಂದನೇ ಕಂಟ್ರೋಲ್ ಮಾಡಿ, ಇಲ್ಲಾಂದ್ರೆ ಅವ್ನು ಮುಂದೆ ದೊಡ್ಡ ಉಡಾಳಾಗಿರಿ, ಲಕ್ಷ್ಮೇಶ್ವರ ತುಂಬ ಹೆಸರು ಮಾಡೋಣ ಅಂತೇಳಿ ಬೆದರಿಕೆ ಆಗಿದ್ರು. ಪದೇ ನಿಮ್ಮ ಹುಡುಗ ಇದೇ ರೀತಿಯೇ ಮಾಡ್ತಾ ಇದ್ದಾನೆ, ಒಂದಲ್ಲ ಒಂದು ಸ್ಕೂಲಲ್ಲಿ ಕಂಪ್ಲೇಂಟ್ ಬರ್ತಾವ ಅಂತೇಳಿ. ಪಾಪ ಅವರು ಮದವರು ಮತ್ತು ಅವರು ನಮ್ಮನ್ನ ಏನೋ ಆ್ಯಕ್ಷನ್ ತಗೊಳ್ಳಿಲ್ಲ, ಹಂಗೆ ಬಿಟ್ಟರು. ನೋಡಿದ್ರೆ ನಮ್ಮ ಸ್ಕೂಲಿಂದನೇ ಡಿಬಾರ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ನಾನು ಹುಣಸಿ ಮರದ ಮತ್ತು ಅವ್ರ ತಾಯಿಯವರಿಗೆ ತುಂಬ ಚಿರಋಣಿಯಾಗಿದ್ದೀನಿ. ಅವ್ರಿಗೇನೋ ಅದನ್ನು ಬೆಳೆಸಲಿಲ್ಲ. ಮತ್ತು ಸ್ಕೂಲ್ ಟೀಚರು ಸಹಿತ ಬರೀ ವಾರ್ನ್ ಮಾಡಿ ನಮ್ಮ ಪೇರೆಂಟ್ಸ್ಗೆ ನಮ್ಗೆ ಕಳಿಸ್ಕೊಟ್ರು. ಸೊ ಅವಾಗಿಂದ ಆ ಒಂದು ಕೆಲವು ಮಾಡಿದ ತಪ್ಪುಗಳನ್ನು ನಾನು ಮುಂದೆ ಕಾಲೇಜಿಗೆ ಬಂದಮೇಲೆ ಎಲ್ಲ ತಿಳ್ಕೊಂಡು, ಕಾಲೇಜಲ್ಲಿ ನಾನು SLC ಕಂಪ್ಲೀಟ್ ಮಾಡಿದ್ಮೇಲೆ ಹಾಗೋ ಹೀಗೋ ಮಾಡಿ SLC ಕಂಪ್ಲೀಟ್ ಮಾಡಿದ್ವಿ. ನಮ್ಮ SLC ಬ್ಯಾಚಿನವರೆಲ್ಲ ಇದ್ದೀವಿ. ಆಮೇಲೆ ನಾನು ಕಾಲೇಜಿಗೆ ಬಂದಮೇಲೆ ನನ್ನ ತುಂಬ ಸ್ನೇಹಿತರು ಎಲ್ಲರೂ ಧಾರವಾಡಕ್ಕೆ ಹೋಗ್ಬಿಟ್ರು. ಧಾರವಾಡ, ಹುಬ್ಳಿ, ಇವರು ಯಾರು ಮಣಸ್ಗಿ ಅವರು, ಮಾನ್ ಶೆಟ್ರು,
ಗುರುಪ್ರಸಾದ್ ಅವರು, ನಾನು ಧಾರವಾಡಕ್ಕೆ ಹೋಗಿ KCD ಓದ್ಬೇಕಂತ ತುಂಬಾ ನನಗೆ ಆಸೆ ಇತ್ತು. ಅದು ಒಂದು ಡ್ರೀಮ್ ಆ್ಯಕ್ಚುಲಿ. ಅವಾಗ ಲಕ್ಷ್ಮೇಶ್ವರದಲ್ಲಿ ಇದ್ದವ್ರಿಗೆ ಧಾರವಾಡ KCD ಓದಬೇಕು, ಅದು ಧಾರವಾಡ ಸಿಟಿಗೆ ಹೋಗ್ಬೇಕು ಅಂತ. ನಾವು ಧಾರವಾಡ ಸಿಟಿ ಹೋಗಿ ಓದ್ತೀವಿ ಅಂದ್ರೆ ಅದೇನೋ ಒಂದು ಕೇಂಬ್ರಿಡ್ಜ್ ಯೂನಿವರ್ಸಿಟಿಗೆ ಹೋದಂಗೆ. ಆವಾಗ ನಮ್ಮ ತಂದೆ ಇಲ್ಲೇ ಲಕ್ಷ್ಮೇಶ್ವರದಲ್ಲಿ ಕಾಲೇಜಲ್ಲೇ, ಮುನ್ಸಿಪಲ್ ಕಾಲೇಜಲ್ಲಿ ಪೊಲಿಟಿಕಲ್ ಸೈನ್ಸ್ ಅವರೇ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಸೊ ಅವ್ರು ಕೇಳಿದ್ರು, ನೀನು KCD ಕಾಲೇಜ್ಗೆ ಹೋಗಿ ಏನು ಮಾಡ್ತೀಯಪ್ಪ ಅಂತ ಕೇಳಿದ್ರು. ಇಲ್ಲ, ನಾನು SLCಲಿ ಒಳ್ಳೆ ಸ್ಕೋರ್ ಮಾಡಿದ್ದೀನಿ, ನಾನು ಆರ್ಟ್ಸ್ ಓದೋಕ್ಕೆ ನಾನು ಧಾರವಾಡಕ್ಕೆ ಹೋಗಿ KCD ಓದ್ಬೇಕು ಡ್ರೀಮ್ ಇದೆ ಅಂತ ಹೇಳಿದ್ರು. ನೋಡಪ್ಪ, ಆರ್ಟ್ಸ್ ಹುಡುಗರು ಯೂಶುವಲಿ ವರ್ಷದಲ್ಲಿ 12 ತಿಂಗಳಲ್ಲಿ 9 ತಿಂಗಳು ಖಾಲಿ ಇರ್ತಾರೆ. ಅವ್ರು ಓದೋದಿಲ್ಲ, ಬರೆಯೋದಿಲ್ಲ. ಸೊ ಅವರೆಲ್ಲ ನಿನ್ನ ಫ್ರೆಂಡ್ಸ್ ಹೋಗಿರೋರು ಸೈನ್ಸ್ಗೆ ಹೋಗಿದ್ದಾರೆ. ನೀನು ಬೇಕಾದ್ರೆ ಸೈನ್ಸ್ ಇದ್ರೆ, ನೀನು ಓದಂಗಿದ್ರೆ ನೀನು ಹೋಗೋದ್ರು. ಅಯ್ಯೋ ಸೈನ್ಸ್ಗೆ ನಮ್ಗೆ ಭಾಳ ದೂರ, ಸೈನ್ಸ್ ಓದೋದು ನನ್ನ ಇಷ್ಟಲ್ಲೇ ಇಲ್ಲ, ನಾನು ಆರ್ಟ್ಸೇ ಓದ್ತೀನಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನೀನು ಆರ್ಟ್ಸ್ ಓದಿದ್ರೆ ನೀನು ಧಾರವಾಡಕ್ಕೆ ಹೋಗೋದು ಬೇಡ, ಹುಬ್ಬಳ್ಳಿಗೆ ಹೋಗಿ ಎಲ್ಲಿ ಹೋಗೋದು ಬೇಡ, ನಮ್ಮ ಮುನ್ಸಿಪಲ್ ಆರ್ಟ್ಸ್ ಆ್ಯಂಡ್ ಕಾಲೇಜ್ ತುಂಬ ಚೆನ್ನಾಗಿದೆ, ಇಲ್ಲೇ ಹೋಗೋದು. ಮತ್ತೆ ಏನಿದೆ ನಿನಗೆ ನಾನು ಎಲ್ಲ ಗೈಡ್ ಮಾಡ್ತೀನಿ ಅಂತ ಹೇಳಿದ್ರು. ಆವಾಗ ನಾನು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡಿಸಿದ್ದೆ. ಕಾಲೇಜ್ನಲ್ಲಿ ಆಮೇಲೆ ನನ್ನ ಫ್ರೆಂಡ್ ಇದ್ದಾರೆ, ಅವರು ಫಾದರ್ ಎಲ್ಲ ಇದ್ರು. ಅವರೆಲ್ಲ ನನಗೆ ತುಂಬ ತಮಾಷೆ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೋ ಬಂದು ನೀನು 72% ಮಾಡಿದ್ಯಾ, ಲೆಕ್ಚರರ್ ಮಗ ಆಗಿದ್ದಿ, ನೀನು ಯಾರೂ ನಿಮ್ಮ ಲೆಕ್ಚರರ್ ಮಕ್ಕಳಾಗಲಿ ಟೀಚರ್ ಮಕ್ಕಳಾಗಲಿ ಲಕ್ಷ್ಮೇಶ್ವರ ಕಾಲೇಜಿಗೆ ಬಂದಿಲ್ಲ, ನೀನು ಮಾತ್ರ ಇಲ್ಲಿ ಬಂದಿದ್ಯಾ, ಏನು ನಿಂದು ಅಂತ ಹೇಳಿ. ಅದಕ್ಕೆ ನಾನು, ಸರ್ ಎಲ್ಲ ಜಾಣರು ಎಲ್ಲ ಬುದ್ಧಿವಂತರು ದೊಡ್ಡ ದೊಡ್ಡ ಸಿಟಿಗೆ ಹೋದ್ರೆ ಅದೇನು ದೊಡ್ಡ ಸಾಧನೆ ಅಲ್ಲ ಸರ್, ನಮ್ಮೂರಲ್ಲೇ ಇದ್ದು ಇಲ್ಲಿ ಹೆಸರು ಮಾಡಬೇಕು ಅಂತ ನಾನು ತುಂಬ ತಮಾಷೆಗೆ ನಾನು ಬಿಲ್ಡಪ್ ಕೊಟ್ಕೊಂಡು, ನಮ್ಮ ರಿಯಲಾಗಿ ನಮ್ಮ ತಂದೆಯವರು ಬೇರೆ ಕಾಲೇಜ್ಗೆ ಬೇರೆ ಊರಿಗೆ ಕಳಿಸಿದ್ರು, ತುಂಬ ಹಾಳಾಗಿ ಹೋಗ್ಬಿಡ್ತಾನೆ, ಇವನು ಕೈಗೆ ಸಿಗ್ದಂಗೆ ಹೋಗ್ತಾನೆ ಅಂತ. ಯಾಕಂದ್ರೆ ನಮ್ಮೆಲ್ಲ ತುಂಬ ಹಿಸ್ಟ್ರಿ ಅಷ್ಟೊಂದು ಭಾಳ ತುಂಬ ಬ್ಯಾಡ್ ಇರುತ್ತೆ ನಮ್ಮದು, ಅದರಲ್ಲಿ ಕೆಲವು ಇದೆ, ಬಟ್ ಬೇಡ. ಸೊ ಹೀಗಾಗಿ ನಾನು ಕಾಲೇಜ್ ಸೇರಿಕೊಂಡೆ. ಫಸ್ಟ್ ಡೇ ಇನ್ನೂ ಕಾಲೇಜಿಗೆ ಜಾಯಿನ್ ಆಗಿದ್ದಿಲ್ಲ, ಫಸ್ಟ್ PUCಗೆ. ನಮ್ಮ ತಂದೆಯವರು ಕರೆದು ಒಂದು ದಿವಸ ಹೇಳಿದ್ರು, ನೋಡಪ್ಪ ನಿಂದು ತುಂಬ ಫಾಸ್ಟ್ ಸರಿ ಇಲ್ಲ, ನಾನು ಈ ಕಾಲೇಜಲ್ಲಿ 25-30 ವರ್ಷಗಳಿಂದ ತುಂಬ ಒಳ್ಳೆ ಗ್ರ್ಯಾಂಡರ್ ಮೇಂಟೈನ್ ಮಾಡಿದ್ದೀನಿ, ಒಳ್ಳೆ ಹೆಸರು ಇಟ್ಕೊಂಡಿದ್ದೀನಿ. ನನ್ನ ಹೆಸರಿಗೆ ನೀನೇನಾದರೂ ಧಕ್ಕೆ ಬರೋ ಥರ ಬನ್ನೂರ್ ಸರ್ ಮಗ ಈ ಥರ ಮಾಡಿದಾನಂತ ನೀನು ಹೆಸರು ಏನಾದರೂ ತಂದರೆ ಅವತ್ತೇ ನಿನ್ನ ಕಾಲೇಜ್ ಲಾಸ್ಟ್ ಡೇ ನೀನೇನಿದೆ ಕಿರಾಣಿ ಅಂಗಡಿ ನಮ್ಮ ಫೋರ್ ಫಾದರ್ಸ್ ಬಿಸ್ನೆಸ್ಸು, ಅದನ್ನೇ ನೀನು ಮಾಡಬೇಕು ಅಂತ ನನಗೆ ಅವರು ವಾರ್ನ್ ಮಾಡಿದರು. ಸೊ ಫಸ್ಟ್ ಇಯರ್ PUCಯಿಂದ ನಮ್ಮ ತಂದೆಗೆ ಕಳಂಕ ಬರುತ್ತೆ, ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ನಾನು ಜೀವನದಲ್ಲಿ ತುಂಬ ರಿಸ್ಪಾನ್ಸಿಬಲ್ ಆಗಿ 5 ವರ್ಷ ನನಗೆ ಯಾವುದೇ ನಮ್ಮ ತಂದೆ ಕೆಟ್ಟ ಹೆಸರು ಬರೋದ ಥರ ನಾನು ಕಾಲೇಜಲ್ಲಿ. ಮತ್ತು ನಾನು ಏನು ಕಾಲೇಜಲ್ಲಿ ಎಲ್ಲರಿಗೂ ತಮಾಷೆ ಮಾಡಿದ್ದೆ, ಇಲ್ಲ ಸರ್ ನಾನು ತುಂಬ ಜಾಸ್ತಿ ಮಾರ್ಕ್ಸ್ ಮಾಡಿ SLC ಮಾರ್ಕ್ಸ್ ತೊಗೊಂಡಿದ್ದೀನಿ, ಸೊ ಹೀಗಾಗಿ ನನಗೆ ಈ ಕಾಲೇಜಿಗೆ ಬಂದು ಓದೋಕ್ಕೆ ತುಂಬ ಹೆಮ್ಮೆ ಇದೆ ಅಂತ ಹೇಳಿದ್ದೇನೆ. ಅದನ್ನು ನಾನು ಟ್ರೈ ಮಾಡ್ಕೊಂಡು ಲಾಸ್ಟ್ ಫೈನಲ್ ಇಯರ್ ಡಿಗ್ರಿಗೆ ಕಾಲೇಜ್ಗೆ ಹೈಯೆಸ್ಟ್ ಸ್ಕೋರ್ ಮಾಡಿ ನಾನು ನನ್ನ ಡ್ರೀಮ್ ಅಚೀವ್ ಮಾಡಿದೆ. ಅದಾದಮೇಲೆ ನಮ್ಮ ತಂದೆಯವರು ನನಗೆ ಹೆಡ್ ಆಫ್ ದಿ ಈ ಡಿಗ್ರಿ ಕಾಲೇಜ್ ಲೆಕ್ಚರ್ ಅಂತ ತುಂಬ ಆಸೆ ಇತ್ತು. ಬಟ್ ಸೊ ನಮ್ಮ ತಂದೆಯವರು ಬೇಡ, ಈ ಡಿಗ್ರಿ ಕಾಲೇಜ್ ಲೆಕ್ಚರ್ ಅಪಾಯಿಂಟ್ಮೆಂಟ್ ಕೊಡಲ್ಲ ಗೌರ್ಮೆಂಟವರು, ನೀನು ಬೆಂಗಳೂರಿಗೆ ಹೋಗಿ ಅಲ್ಲೇ LLB ಮಾಡಿ ಸಿವಿಲ್ ಸರ್ವಿಸ್ ಮಾಡು, ನೀನು ಏನಾದರೂ ಅಲ್ಲೇ ಸೆಟ್ಲ್ ಹಾಕಿ ಅಂತೇಳಿ. ಅಲ್ಲಿ ಹೋದ್ಮೇಲೆ ನಮಗೆ ಒಳ್ಳೆ ಲೆಕ್ಚರರ್ ಸಿಕ್ಕರು, LLB ಮಾಡಿದೆ. ಅದಾದಮೇಲೆ ಒಬ್ಬರು ಹೈಕೋರ್ಟ್ ಅಡ್ವೊಕೇಟ್ ಸಿಕ್ಕರು. ಸೊ ಅವರು ನನಗೆ ಐಡಿಯಲ್ ಆಗಿ ಇಟ್ಕೊಂಡು ನಾನು ಏನಿದೆ ಅಡ್ವೊಕೇಸಿ ಪ್ರೊಫೆಷನ್ ಮಾಡಿದೆ. ನನ್ನ ಬಾಲ್ಯ ಸ್ನೇಹಿತರು, ನಾನು ಇಷ್ಟೆಲ್ಲ ಇದ್ರು ಸಹಿತ ಅವರು ನನ್ನನ್ನು ಇವತ್ತು ನೆನೆಸೋದು ನನ್ನ ಈ ಒಂದು ಬಾಲ ಲೀಲೆಗಳಿಗೋಸ್ಕರ ತುಂಬ ಅವ್ರನ್ನ ನೆನ್ಪಿಟ್ಕೊಂಡೆಲ್ಲ ಬರ್ತು. ನಾನು ಯಾರಿಗೂ ಇನ್ಸ್ಪಿರೇಷನ್ ಆಗಿರಲಿ ಅಥವಾ ಒಳ್ಳೆ ಹುಡುಗನ ಆಗಿರಲಿಲ್ಲ. ಇಷ್ಟೆಲ್ಲ ನನ್ನ ಬ್ಯಾಡ್ ಡಿಮೆರಿಟ್ಸ್ ಇದ್ರು ಅವ್ರು ನನಗೆ ಇಷ್ಟಪಡ್ತಾರೆ ಇವತ್ತು. ಅದು ನಾನು ನಿಜವಾಗ್ಲೂ ನನ್ನ ಎಲ್ಲ ಸ್ನೇಹಿತರಿಗೂ ಚಿರಋಣಿ ಆಗಿದ್ದೀನಿ. ನಾನು ಇವತ್ತು ಸಿಕ್ಕಾಪಟ್ಟಿ ಬಿಸಿ, ಬಟ್ ಇವರೆಲ್ಲ ಬೇಜಾರು ಮಾಡ್ಕೋತಾರೆ ನಾನು ಬರಲ್ಲ ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಫೋನ್ ಮಾಡಿ ಬರಲೇಬೇಕಂತ ನಾನು ಬಂದಿದ್ದೀನಿ. ನಿಮ್ಮೆಲ್ಲರ ನನ್ನ ಸ್ನೇಹ ಬಾಂಧವ್ಯಕ್ಕೆ ನಾನು ಚಿರಋಣಿ ಆಗಿದ್ದೀನಿ. ನಿಮ್ಮ ಸ್ನೇಹ ಕೊನೆಯವರೆಗೂ ಅಜರಾಮರವಾಗಿರಲಿ ಅಂತ ಹೇಳಿ ನಾನೆಲ್ಲ ದೇವ್ರಿಗೆ ಆಶಿಸ್ತೀನಿ. ಥ್ಯಾಂಕ್ ಯು. ಈಗ ವಕೀಲ ಆಗ್ಬೇಕಂದ್ರೆ ಬಸ್ಸು ಜರ ಕರೆ ಅಂತ ಮಾಡ್ತಾರಲ್ಲ, ಬಸವರಾಜ್ ಬಂದು ಬರಬೇಕು ಕಟ್ಟಕಟ್ಟ ಮೇಲೆ. ಹಾಂ, ಅಲ್ಲಿಗೆ ಹೋಗ್ಬೇಡ್ರಿ. ಓಕೆ, ಕನ್ಕ್ಲೂಷನ್ ಏನಂದ್ರೆ ದೊಡ್ಡ ವಕೀಲರ ಆಗ್ಬೇಕು ಅಂದ್ರೆ ಪ್ಲೇಟ್ ಕೊಟ್ಟು ಕಳಿಸ್ರಿ ಮಕ್ಕಳಿಗೆ. ಓಕೆ, ಜಸ್ಟ್ ಕಿಡಿಂಗ್. ಓಕೆ, ಮತ್ತೆ ಇನ್ನೊಂದು ನಂಗೆ ನೆನಪಾಗಂದ್ರೆ ಬಸ್ಸು ನಾನು ಐ ಥಿಂಕ್ ಸೊ ಅಲ್ಲ, ಬಸ್ಸು ನಾನು ರಜೆ ಬಂದ ಕೂಡ ರನ್ನಿಂಗ್ ಹೋಗಿದ್ವಿ ಅಲ್ಲ. 1-2 ದಿವಸ ಮಾಡ್ತಿದ್ವಿ ಭಾರಿ ಜೋಶಲ್ಲಿ, ಆಮೇಲೆ 3 ದಿವಸ ಕೈ ಕಾಲು. ಮತ್ತೆ ಆಕ್ಚುಲಿ ಬಸವರಾಜ್ ಬನ್ನೂರು ಇಷ್ಟು ಉಡಾಳ ವ್ಯಕ್ತಿ ಅಂತಂದ್ರೆ ನಾವು ಭಾಳ ಸೈಲೆಂಟು. ಅವಾಗ
ನಮ್ಮನ್ನ ಯಾರು ಒಳ್ಳೆ ಹೊಡ್ತಿದ್ರು ನಾವು ಅಷ್ಟು ಉಡಾಳಿದ್ರೆ ಅವನ ಕಿಂಗ್ ಆಗಿದ್ದ ಹೌದಂತೀರಿ ನಾನಲ್ಲ ನಾವು ಭಾಳ ಒಂದು ಏನು ಉಡಾಳಿಕೆ ಮಾಡ್ತಿದ್ವಿಪ್ಪ ಹುಣಸಿಕಾಯಿ ಹರಿಯಾಗಿತ್ತ ಹೋಗಿದ್ವಿ ಅವು ಹೆಣ್ಮಕ್ಳು ಕೇಳ್ತಾವ ಕೊಡಾಕ್ ಹೋಗಿ ನಾವು ಮುಗಿಸ್ಕೊತಿದ್ವಿ ಹೌದಾ ಕೊಡೋದು ಅವ್ರು ಕೊಡಾಕಂತ ಎಷ್ಟು ಮಂದಿ ಹರಿದಲ್ಲಿ ನೀವು ಕರೆಕ್ಟ್ ಅದಲ್ಲ ನಿಮಗೆ ತಿನ್ನ ಮನಸ್ಸಿಲ್ಲ ಅಂದ್ರೆ ಅವ್ರು ಕೊಡಾಕ್ರ ಹೋಗಿ ಆ ಗಿಡ ಹರಕಿ ಅಲ್ಲಿ ಇಲ್ಲಿ ಕಾಲಿಂದ ಹರ್ಕೊಂಡು ಆವ ಯಾವಾಡ್ರ ದಾರ್ಯಾಗ ಹೋಗವ ಕಲ್ಲು ತಗೊಂಡು ನಿಮಗೆ ಹೊಡೋದು ಇಷ್ಟೆಲ್ಲ ತ್ರಾಸ ತಗೊಂಡು ಎಷ್ಟು ಹೆಲ್ಪ್ ಮಾಡಿರಪ್ಪ ಅಡ್ಡಿಲ್ಲ ಆದ್ರೆ ಅದೊಂದು ನೆನಪು ಅಂತಂದ್ರೆ ಬನ್ನೂರಿಂದ ಒಂದು ನೆನಪಾಗ್ತದೆ ನನಗೆ ಆ್ಯಕ್ಚುಲಿ ನಂದು ಒಂದು ಸೇಮ್ ಕ್ಲಾಸ್ ಸಿ ಕ್ಲಾಸ್ ಇದೆ ಟ್ರೈನ್ ನೀನು ನಾನು ಪಿ ಕೆ ನಾವು ಉಡಾಳಿಲ್ಲಪ್ಪ ನನ್ನ ಹೆಸರು ಯಾರು ಗೊತ್ತಿಲ್ಲ ಸರಿಯಾಗ ಅಷ್ಟು ಶಾಂತ ವ್ಯಕ್ತಿ ನಾನು ಒಂದು ನಗಾದ ಒಂದು ಗೊತ್ತಿತ್ತು ನೋಡಿ ನಾ ಯಾರು ಯಾಕಂದ್ರೆ ನಾನು ನಮ್ಮ ಕೂಡ ಅಡ್ಡಾಡ್ತಿದ್ವಿ ಸ್ವಲ್ಪ ಬಿಟ್ಟರೆ ಯಾರು ಬೇಕಾದ್ರೆ ಹೆಚ್ಚಿಗೆ ಅಡ್ಡಾಡಿಲ್ಲ ಅಮ್ಮ ಹಳ್ಳಿ ಒಬ್ಬ ನಾನು ಹೌದು ನೀನೊಬ್ಬ ಮದಿದ್ದಿ ಏನು ಎಲ್ಲರೂ ಹಿಂಗ ಇಷ್ಟು ಚಂದ ಕಾಗಿ ಹಾಕೋಣ ಬಸವರಾಜ ಕ್ಲಾಸ್ನ್ಯಾಗ ಒಂದು ನೆನಪಾಗ್ತದೆ ನನಗೆ 10th ಆಗಲ್ಲಿ ಹೇಳಿದ್ರಲ್ಲ ಕ್ವಾಟಿಮಠ್ ಸರ್ ಅಂದ್ರಲೇನ ಒಂದು ಸ್ವಲ್ಪ ಹಂಗಿದ್ರು ಅವ್ರ ವ್ಯಕ್ತಿಗಳು ನೆನಪು ಮಾಡ್ಕೊಂಡು ನಾನು ಸ್ವಲ್ಪ ಕೊಂಡು ಮುಚ್ಕೊಂಡು ಮಕ್ಕಳು ಬಿಡೋರು ಅವ್ರು ಕುಂದ್ರಾಕ್ ಒಂದು ಸೇರ್ಬೇಕು ಕಾಲು ಇಡಾಕ್ ಒಂದು ಸೇರ್ಬೇಕು ಪಾಠ ಪಾಸ್ ಮಾಡ್ತಿದ್ರು ಮತ್ತು ಅಗದಿ ನಾಲೆಜ್ ಅವ್ರಿಗೆ ಕಣ್ಣು ಮುಚ್ಕೊಂಡು ಒಮ್ಮೆ ಬನ್ನೂರ್ಗ ಯಾವುದೋ ಒಂದು ಪಾಠ ಓದಾಕ ಹಚ್ಚಿದ್ರು ಅವ್ರು ಬನ್ನೂರು ಓದ್ಕೊಂಡು ಅವ ನಕಲಿ ಮಾಡ್ಕೊಂತ ಓದಮ್ಮ ಅವ್ರು ಕಣ್ಣು ಮುಚ್ಚಾರಲ್ಲ ಇತ್ತಾಗ ನಕಲಿ ಮಾಡ್ಕೊಂತ ಓದ್ತಿದ್ದ ಇವ ಉಗ್ರ ಪ್ರತಾಪಿ ಅಂತ ಅದೊಂದು ವರ್ಡ್ ಬಂತಂದ್ರೆ ನೆನಪೈತೆ ಇಲ್ಲ ನನಗೆ ನೆನಪೈತೆ ಅದು ಉಗ್ರ ಪ್ರತಾಪಿ ಅಂತಿವ ಅಂದ ಕಣ್ಣು ಮುಚ್ಚಿದ್ರು ಉಗ್ರ ಪ್ರತಾಪಿ ಇವನು ಎಚ್ಚರ ಇವರ ಚಿಕ್ಕ ಹೊಡೆದಿವ ಚಲೋ ಎಲ್ಲರೂ ಗೋಲ್ಡ್ ಅಂತಾಗಿದ್ವಿ ದಾದಾಪೀರಿದ್ದ ದಾದಾಪೀರ ಅವನು ನ್ಯಾಯ ಹೊಡ ಸ್ವಲ್ಪ ಯಾವ ಕೊಳಕ್ ಲಿಂಬೆ ತಂದು ಕೊಳ್ಳಿ ತಿಕ್ಕೊಂಡೆ ಅಷ್ಟೊಂದು ನಕ್ಕಿದ್ವಿ ನಾವು ಅವ್ರಿಗೆ ಅಷ್ಟಲ್ಲ ಈ ಡ್ಯಾಟೇಜ್ ನಮ್ಮ ಮಕ್ಕಳಿಗೂ ತಂದು ಕೊಟ್ಟಿದ್ರು ಆ ನಂತರ ಇನ್ನೊಂದು ಹೇಳ್ದಾಗ ಒಂದು ನೆನಪೈತಿ ನನಗೆ ಭಾಳ ಹಚ್ಚಿ ಹೊಳಿದ ಕೂತೈತಿ ವಿಷ್ಣು ಬನ್ನಿಕೊಪ್ಪಂತ ಅವ ವಿಷ್ಣು ಬನ್ನಿಕೊಪ್ಪ ಕಾಮಿಡಿ ಪೀಸ್ ಅವ ಅಗ್ರಿ ಕಾಮಿಡಿ ಮಾಡವ ವಿಷ್ಣುವರ್ಧನನ ಭಕ್ತ ವಿಷ್ಣುವರ್ಧನ ಸಿನಿಮಾ ಬಂತಂದ್ರ ಆಫ್ ಅಲ್ಲ ಒಂದೇ ಆಟಕ್ಕೆ ಹೋದಂದ್ರೆ ಕೊನೆ ಆಟಕ್ಕೆ ಮನೆಗೆ ಬರವ ಅಷ್ಟು ಅಭಿಮಾನ ಅಂತ ವಿಷ್ಣುವರ್ಧನ್ ಅಂತ ಅವ ನಮ್ಗೆ ಇವ್ರು ದೊಡ್ಡ ಮನೆ ಸರ್ ಅಂತಿದ್ರು ದೊಡ್ಡ ಮನೆ ಸರ್ ಇಲ್ಲ ಸಣ್ಣ ದೊಡ್ಡ ಮನೆ ಸರ್ ಅವರು ಬಂದು ಪಾಠ ಮಾಡಕತ್ತಿದ್ರು ಪಾಠ ಮಾಡೋದಕ್ಕೆ ಮುಂಚೆ ಒಂದೇ ದಿನ ಅದು ಕ್ಲಾಸ್ ತೊಗೊಳೋದ್ನಾಗ ನೋಡ್ರಪ್ಪ ನಾನು ಈ ಸಬ್ಜೆಕ್ಟ್ ತೊಗೊಳಕ್ಕೆ ಬಂದೀನಿ ದಯವಿಟ್ಟು ನೀವೇನಿದ್ರಲ್ಲ ಚಂದಾಗಿ ಓದಿ ಈ ಸಾಲಿನ ಮುಂದೆ ತರಬೇಕು ನೀವು ಅಂದಿದ್ರು ಸರ್ ಹಗ್ಗ ತೊಗೊಂಡು ಬರೋಣ ನಾಳೆ ಇರ್ತಾವ ಯಾವ್ದು ತೋರಿ ಉಷ್ಟ್ರು ಕೂಡಿ ಅಂತೇಳಿ ಇಂಥವೆಲ್ಲ ನೆನಪು ಅದಾವು ಅವು ನೀವೆಲ್ಲ ಕೂಡಿದ ಮೇಲೆ ಒಂದೊಂದು ಬರ್ತಿರ್ತಾವು ಹಂಗೆ ನಿಮಗೆ ಇದ್ರೆ ಬರ್ರಿ ಶೇರ್ ಮಾಡ್ಕೋರಿ ಕೂಡದ ಅಪರೂಪ 1985 ಇಸ್ವಿಯೊಳಗೆ ನಮಗೆ ಪ್ರೈಮರಿ ಸ್ಕೂಲ್ನಾಗ ಟೂರ್ ಕರ್ಕೊಂಡಿದ್ರು ಬೆಂಗಳೂರು ಮೈಸೂರು ಶ್ರವಣಪುರ ಎಲ್ಲ ಕರ್ಕೊಂಡು ಹೋಗಿದ್ರು ಅಂತ ಅಲ್ಲಿ ಒಂದು ಘಟನೆ ನಡೆದಿತ್ತು ಒಂದು ಸವಿನೇನಪ್ಪ ಅಂತ ಹೇಳ್ಬೋದು ಯಾಕಂತಂದ್ರೆ ಇದು ಸ್ನೇಹ ಸಮ್ಮೇಳನ ಅಂತಂದ್ರೆ ನಾವು ಕೆದಕ್ಕೊಂತ ಹೋದಾಗ ಸವಿನೇನಪಗಳು ಬರ್ತಿರ್ತಾವೆ ಅದು ಮಧುರ ಹಿಂಗಾಗಿ ಅಂತ ಸವಿನೇನಪ ಅಂತ ಕರೀತಾರ ಭಾಳ ಮಧುರ ಆಗಿರ್ತದೆ ಯಾಕಂತಂದ್ರೆ ಈ ಮೆಮೊರೀಸನ್ನು ನಾವು ನೆನಪು ಮಾಡ್ಕೊಂಡಾಗ ಮಧುರ ಇರ್ತಾವ ಬಸ್ನ್ಯಾಗ ಹೋದಾಗ ನಮ್ಗೆ ಹಸಿ ಸಿಲಬ್ ಮತ್ತು ಬಳ್ಳಾರಿ ಸರ್ ಕರ್ಕೊಂಡು ಹೋಗಿದ್ರು ಅಲ್ಲೇ ಒಂದು ಬೆಂಗಳೂರಿಗೆ ಹೋದ್ಕೂಳೆ ವಿಧಾನಸೌಧ ಬಂತು ಬಸ್ ಬಂದ್ಕೂಳೆ ಅಲ್ಲಿ ಬಸವರಾಜ ಬನ್ನೂರ ಈ ಹೈಕೋರ್ಟ್ ಮತ್ತು ವಿಧಾನಸೌಧದಲ್ಲಿ ಮಧ್ಯೆ ನಿಲ್ತದೆ ನಿಂತ್ಕೂಳೆ ನಮ್ಮ ಮ್ಯಾಗ ವಾಂತಿ ಮಾಡಿಬಿಟ್ಟ ನಮ್ಗೆ ನೆನಪೈತೆ ಗೊತ್ತಿಲ್ಲ ವಾಂತಿ ಮಾಡಿದ್ನಲ್ಲೇ ನಮ್ಮ ಒಂದು 2-3 ಮಂದಿ ಕೂತಿದ್ವಿ ಅಲ್ಲಿ
ಹಿಂಗಾಗಿ ಅವ ನೋಡಲಿಲ್ಲ ಅದನ್ನು, ವಿಧಾನಸೌಧಕ್ಕೆ ಬರಲಿಲ್ಲ ಅವನ. ಈಗ ಅವ ಹೈಕೋರ್ಟ್ನಾಗ ವಕೀಲಾಗ್ಯಾನ. ಸಂತೋಷವಾದ ಸಂಗತಿ ಇದು. ಯಾಕಂತಂದ್ರೆ ಎಲ್ಲಿ ಅವಾಗ ನೋಡೋಕ್ಕಾಗಲಿಲ್ಲ, ಈಗ ಅಲ್ಲೇ ಅದಾನ ಹೊರಟು ಮಾಡ್ತಾ ಇದ್ದಾನ. ಇದು ನಮಗೆ ಯಾಕಂತಂದ್ರೆ ನಮ್ಮ ಯಾವ ವಾಂತಿ ಮಾಡಿದ್ದನಲ್ಲ, ಹಿಂಗಾಗಿ ಅದು ಭಾಳ ನೆನಪೈತಿ ನಮ್ಗೆ. ಹೀಗಾಗಿ ಈಗಾದರೂ ನನ್ನ ಮಗಲ್ಗೆ ಕುಂತಿದ್ದಾನ, ಅದ ಫೀಲಿಂಗ್ ಬಂತು ನನಗೆ. ಹಿಂಗ ಅವನು ನೋಡಿದಾಗ ನಮ್ಗೆ ಈ ಒಂದು ಸವಿ ನೆನಪು ನಮ್ಗೆ ನೆನಪಾಗ್ತೈತಿ. ಇಂಥ ನೆನಪುಗಳನ್ನ ನಾವು ಮರುಕಳಿಸ್ಬೇಕು ಅಂತ ಹೇಳಿ ನನ್ನ SLC ಮಟ್ಟ ನಾನು ಉಮಾವಿದ್ಯಾಲಯ ಕಲಿಕ್ಕಿಂತ ಮೊದಲು ಫಸ್ಟ್ ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ ಮಟ್ಟ ಕೋ ಎಜುಕೇಷನ್ ಅನ್ನೋದು ಇದ್ದಿದ್ದಿಲ್ಲ. ಹುಡುಗಿಯರು ಅನ್ನೋದು ನಮ್ಗೆ ಪರಿಚಯ ಅನ್ನೋದು ಇದ್ದಿದ್ದಿಲ್ಲ. ಆದರೆ 7th SLC ಮಟ್ಟ ಹುಡುಗಿ ಪಾತ್ರ ಮಾಡ್ತಿದ್ದೆ ನನಗೆ ಹುಡುಗಿ ಪಾತ್ರ ಮಾಡ್ಬೇಕಾದ್ರೆ ನಾಟಕದೊಳಗೆ ಹುಡುಗಿ ಪಾತ್ರ ಮಾಡ್ತಿದ್ದಲ್ಲ, ಅವಾಗ ನನಗೆ ಹುಡುಗಿ ಗತೆ ನಡೆಯೋದನ್ನು ಗೊತ್ತಿದ್ದಿಲ್ಲ. ನನಗೆ ಇನ್ನೂ ಅದು ನೆನಪೈತಿ. ಆ ದಿವಸ ನನಗೆ ಹುಡುಗಿ ಹೆಂಗೆ ನಡೀತಾ ಅನ್ನೋದು ಭಾಳ ಸ್ಟೈಲಾಗಿ ಕಲಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ನೋಡಿದಾಗ ನನಗೆ ನೆನಪಾಗ್ತೈತಿ ಆ ದಿವಸ ಹುಡುಗಿ ನಡೆಯೋದು ಹೆಂಗೆ ಅನ್ನೋದು ಕಲಿಸ್ಕೊಟ್ಟಿದ್ರು ಅಂತೇಳಿ. ಅದಾದ ನಂತರ SLC ಮಟ್ಟ ನನಗೆ ಏನು ಪ್ರಾಬ್ಲಮ್ ಆಗಿತ್ತಂದ್ರೆ, ಎಲ್ಲಿ ಹೋಗಿದ್ದೆ ನೀನು ಹುಡುಗಿ ಪಾತ್ರ ಮಸ್ತ್ ಐತೆ ಮಸ್ತ್ ಐತೆ ಭಾಳ ಚಂದ ಇದೆ ನೋಡೋಣ. ಅದು ನನಗೆ ಯಾವಾಗ ಮದುವೆ ಅನ್ಸೋದು. ಅವ್ರು ಯಾರು ಬಂದ ಕೂಡೆ ಅಲ್ಲಿ ಇವರೇ ಐಸ್ ಕ್ರೀಮ್ ಇತ್ತು, ಅವ ಬಂದ ಕೂಡೆ ಹೋದ್ ಕೂಡೆ ಮಸ್ತ್ ಇತ್ತು ಅಲ್ಲಿ ಹುಡುಗಿ ಪಾತ್ರ ಭಾಳ ಚಲೋ ಇದ್ದಾನಲ್ಲ. ಅದಕ್ಕೆ ನಾ ಏನಪ್ಪ ಹುಡುಗ ಈ ಹುಡುಗಿ ಗತಿ ಅನ್ನೋದು ಅನ್ಸ್ಕೊಳ್ತೀನಿ ಅಂತೇಳಿ ಯಾರು ಕೇಳಿದ್ರೆ ಬಂದ ಕೂಡೆ ಹತ್ತಾಗಿದ್ದ ಹಿಡ್ಕೊಂಡು ಹೋಗಿದ್ದೆ ನಾನು. ಅದು ಭಾಳ ನನಗೆ ಇನ್ನೂ ನೆನಪೈತಿ. ಅದ್ರ ಸಂಬಂಧ ಈ ಸವಿ ನೆನಪಿನೊಳಗೆ ಇದೊಂದು ಜನಾಭ ನಾನು ಇರುವಾಗ ನೆನಪಿರ್ತೈತೆ ಅಂತ ಏನಿದೆ. ಫಸ್ಟಿಗೆ ಭಾಳ ಸಿನ್ಸಿಯರಾಗಿತ್ತು. ನಮ್ಮ ಬಸವರಾಜ್ ಬಂದವರು ಕ್ಲಾಸು ಬಂಕ್ ಮಾಡ್ಬೇಕಂದ್ರೆ ಅವ್ನ ಮುಂದೆ ಬಂಕ್ ಮಾಡಿಸಿ ಸಿನಿಮಾ ಕರ್ಕೊಂಡು ಹೋಗ್ತಿದ್ದೆ ನಾನು. ಹಳ್ಯಾಡ ಬಸವರಾಜ್ ಅಕೌಂಟ್ ಸ್ವಾಮಿ ಎಲ್ಲ ಕ್ಲಾಸ್ ಬಿಡಿಸಿ ಸಿನಿಮಾದಲ್ಲಿ ಕರ್ಕೊಂಡು ಟಿಕೆಟ್ ತಗೊಂಡು ನಾವು ನಾನು ಎತ್ತಿಡ್ಬಿಟ್ರೆ ನಾವು ಒಳಗೆ ಹೋಗ್ತೀವಿ ಅಂತ. ಸೊ ಡಾಕ್ಟರ್ ಅವಾಗಂದ್ರೆ ಕ್ಲಾಸ್ ಪಾಸ್ ಮಾಡ್ಬೇಕು. ಹೀಗಾಗಿ ಅನಿಸುತ್ತೆ ಸ್ಕೂಲ್ ಡೇದ ಇದ್ದಾಗ ಬರೀ ಚಿಲ್ಬಲಿಂಗತೆ ನಾವು ಬೇಕೆ ಬೇರೆನೇ ಇರ್ತಿದ್ವಿ. ಆಲ್ಮೋಸ್ಟ್ ಆಗ ಗ್ರೂಪ್ಗಳೇ ಇರ್ತಿದ್ವು ಹುಡುಗಿಯರಿಗೆ ಜಾಸ್ತಿ. ಎಲ್ಲ ನೋಡಿರ್ಬೇಕು ನೀವು. ಇವ್ರದೆಲ್ಲ ರಾಯಲ್ ಎನ್ಫೀಲ್ಡ್ನಾಗ ಗ್ರೂಪ್ ಇವ್ರದ್ದೊಂದು. ಇವ್ರ ಜೊತೆ ಕನ್ವಳ್ಳಿ, ಬನ್ನೂರ, ಪ್ರವೀಣ ಮತ್ತು ಕುರ್ತಕೋಟೆ ಅಷ್ಟು ಮಲ್ಲೂರವ್ರ ಮನೆಗೆ ಬರೋರು. ಮತ್ತು ಹಳ್ಯಾಳ ಅಕರಣ ಸ್ವಾಮಿ ಅವ್ರದ್ದೊಂದು ಗ್ರೂಪ್, ಅವ್ರದ್ದೊಂದು ರಾಯಲ್ ಗ್ರೂಪ್ ನಮ್ಮ ಟೈಮ್ದಾಗ. ಅವರು ಸೈಕಲ್ ಟಣ್ 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 ಅದು ತಗೊಂಡು ಅಡ್ಡಾಡ್ತಾ ಇರ್ತಿದ್ರು ಅವ್ರು ಯಾವಾಗಲೂ ಸ್ಕೂಲ್ ಡೇದಾಗ. ಆಮೇಲೆ ಈ ಸ್ಪೆಷಲ್ ಆಗಿ ನಾವು ಹುಡುಗರ ಜೊತೆ ಮಾತಾಡೋದು ಕಡಿಮೆ ಏನೋ ಮಾತಾಡೇ ಇಲ್ಲ ಅನ್ಸುತ್ತೆ. ಸ್ಕೂಲ್ ಡೇದಾಗ ಮಾತಾಡಲಿಲ್ಲ ನಾವು ಯಾರ್ಯಾರಿಗೂ. ಈಗಿಂದ ಇದನ್ನ ಅವಾಗಿಂದ ಇದಕ್ಕೆ ಭಾಳ ಚೇಂಜು. ಅಚಾನಕ್ ನನ್ನ ಹೆಸರು ಎಲ್ಲರೂ ನಿಮ್ಗೆ ಗೊತ್ತಿರೋದು ಹೀಗೆ ಅನಿಸಿರ್ಬೇಕು. ಆವಾಗೆಲ್ಲ ಭಾಸ್ಕರ ಅಂತ ಕರಿತಿದ್ರು. ಎಲ್ಲರಿಗೂ ನಾವು ಸರ್ನೇಮಿಂದ ಮಾತಾಡ್ತಿದ್ವಿ. ಯಾರ್ದಾರ ಹೆಸರು ಗೊತ್ತಾಗ್ತಿತ್ತಂದ್ರೆ ಸ್ವಲ್ಪ ನಮ್ದು ಏಜ್ ಚೇಂಜ್ ಆದಂಗೆ ಅವ್ರ ಹೆಸರುಗಳು ಗೊತ್ತಾಗ್ತೈತಿ ಅನ್ನೋದೊಂದು ಖುಷಿ ಬರ್ತಿತ್ತು ಎಲ್ಲೋ, ಅದೊಂದು ಇರ್ತಿತ್ತು. ಆಮೇಲೆ ನಾನು 9th ಬಂದಾಗ ಅನ್ಸತ್ತ ನಾನು ಸ್ಪೋರ್ಟ್ಸ್ನೇ ಸೇರಿಕೊಂಡೆ, ವಾಲಿಬಾಲು. ಅವಾಗ ಜಾಸ್ತಿ ಅಕರಣ ಸ್ವಾಮಿ ಅವರ ಎಲ್ಲ ಸ್ಪೋರ್ಟ್ಸ್ ಆಡ್ತಿರ್ತಿದ್ರು ಅವ್ರ ಜೊತೆ. ಆದ್ರೆ ಕುರ್ತಕೋಟಿ ಈಗೇನು ಈಗ ನೋಡಕತ್ತೀರಿ, ಈ ಕುರ್ತಕೋಟಿಯನ್ನು ನೀವು ಅವಾಗ ನೆನಪು ಮಾಡಿಕೊಂಡ್ರೆ ಹೆಂಗಿದ್ದ ನೆನಪು ಮಾಡ್ಕೊಳ್ಳಿ. ಕರ್ಲಿ ಹೇರ್ಸು, ಹೆಡ್ ಮಾಸ್ಟರ್ ಅಂದರೆ HM, ಅದಕ್ಕೆ ಹೇಳತ್ತೇನೆ ಕರ್ಲಿ ಹೇರ್ಸ್. HM ರೂಮಿನ ಪಕ್ಕದಿರುವಂಥ B ಕ್ಲಾಸ್, ಅಲ್ಲೇ ಸೈನ್ಸ್ ಲ್ಯಾಬು. ಕುರ್ತಕೋಟಿ ಎಲ್ಲಿ ಅಂದ್ರೆ ಅಲ್ಲೇ. ಯಾರ ಜೊತೆ ಮಾತಾಡ್ತಿರ್ಲಿಲ್ಲ. ಹೌದು, ಯಾರ ಜೊತೆ ಮಾತಾಡ್ತಿರ್ಲಿಲ್ಲ ಜಾಸ್ತಿ. ಸೈಕಲ್ ಮೇಲೆ ಬರ್ಬೇಕಾದ್ರೆ ಮಾತ್ರ ಮಾತಾಡ್ತಾ ಬರ್ತಿದ್ರು. ಇವ್ರದ್ದು ಆಲ್ಮೋಸ್ಟ್ ಹೈಟ್ ಜಾಸ್ತಿ ಇತ್ತು. ಇವ್ರ ಗ್ರೂಪ್ನವ್ರ ಹುಡುಗರ ಹೈಟ್ ಜಾಸ್ತಿ ಇತ್ತು. ಎಲ್ಲರೂ ಸೈಕಲ್ ತೊಗೊಂಡು ಬರ್ಬೇಕಾದ್ರೆ ನನಗೆ ಯಾಕೆ ಜಾಸ್ತಿ ಇವ್ರು ಗೊತ್ತಾಗ್ತಿದ್ರು ಅಂದ್ರೆ ನಾನು ದಾನಮ್ಮ ಮಲ್ಲೂರಿನ ಇವರು ಬಸ್ಸು ಮನೆಗೆ ಬರ್ತಿದ್ರಲ್ಲ, ಬಸ್ಸು ಅವ್ರ ತಾಯಿ ಹಾಲು ಕೊಡ್ತಿದ್ರು. ಇವ್ರೆಲ್ಲಾರ ಮನೆಗೂ ಹಾಲು ಹೋಗ್ತಿತ್ತು. ನಾನು ಈವ್ನಿಂಗ್ ಅವ್ರ ಮನೆಗೆ ಹೋಗ್ತಿದ್ದೆ, ಎಲ್ಲಾರ ಮನೆಗೆ ಹೋಗಿದ್ದೆ. ಅವ್ರಿಗೆ ಗೊತ್ತಿಲ್ಲ ನಾ ಹೋಗಕ್ಕೆ ಕಾರಣ ಏನಂದ್ರೆ ಅವ್ರ ಗಾರ್ಡನ್ ಗುಲಾಬಿ ಹೂವು
ಗುಲಾಬಿ ಹೂವಿನ ಗಿಡಗಳನ್ನು ಬೆಳೆಸಿದ್ರು ಅವಾಗ. ಅವರು ಹಾಲನ್ನ ಕೊಟ್ಟಿದ್ದಾಗ ನಾವು ಹೂವನ್ನ ಗದ್ದ ಹರ್ಕೊಂಡು ಹಾಲಿಂದ ಜರ್ಗಿ ಇರ್ತಿತ್ತಲ್ಲ ಅದ್ರೊಳಗೆ ಹಾಕೊಂಡು ನಿಂತ್ಬಿಡ್ತಿದ್ವಿ. ಅಷ್ಟು ಖುಷಿ ನಮಗ ಹೂವು ಗುಲಾಬಿ ಹೂವು ನೋಡಾಕ. ಆದ್ರೆ ಇದು ಕುರ್ತಕೋಟಿ ಮನಿ, ಇದು ಬಲಗೂರು ಮನಿ, ಇದು ಯಾರು ನಮ್ಗೆ ಗೊತ್ತಿಲ್ಲ. ನಮ್ಮ ಕ್ಲಾಸ್ಮೇಟ್ ಅನ್ನೋದು ಅಷ್ಟೇ ನಮ್ಗೆ ಐಡಿಯಾ. ಆಮೇಲೆ ಬರ್ತಾ ಬರ್ತಾ ನಾನು 9th ಇದ್ದಾಗ ನಾನು ರಾಮಗಿರಿಗೆ ಹೋದೆ. ಇವ್ರದೆಲ್ಲ ಅಷ್ಟು ಇರ್ತಿದ್ದಿಲ್ಲ. ಆಮೇಲೆ ನಾ ಬಸ್ಸಿಂದ ಇಳಿದು ಬರ್ಬೇಕಾರ ಅನಂತ ರಾಜಲ್ಲಿ ಅವನ ದೋಸ್ತ ನಾನು ನೋಡಿದ್ರ ಪ್ರಕಾರ ನಾ ಬಸ್ ಇಳಿದು ಬರ್ಬೇಕಾದ್ರೆ ಎಲ್ಲ ಕಡೆ ನಮ್ಮ ಕಡೆ ಜಾಸ್ತಿ ಬುಕ್ಸ್, ಅವನ ಕಡೆ ಒಂದೇ ಒಂದು ನೋಟ್ಬುಕ್. ಇಡೀ ಸ್ಕೂಲಿಗೆ ಹಂಗೆ ಬರ್ತಿದ್ದಾರೆ. ನಾವು ಬಸ್ ಎಲ್ಲಿ ಹೆದರಿಕೆ ಹಿಂಗೆ ಹೋಗೋದು, ಅವ ಬಸ್ ಬಂದ್ರೆ ಒಂದೇ ಸ್ಕೂಲಿಗೆ ಬರೋ ಅದು ಒಂದು ನೆನಪು ಸ್ಕೂಲ್ನಾಗಿಂದ. ಈಗ ಹುಡುಗರ ಬಗ್ಗೆ ನಮ್ಗೆ ಗೊತ್ತಿರೋದು ಅಷ್ಟೇ, ಭಾಳ ಏನು ಮಾತಾಡಿದ್ದಿಲ್ಲ ಅವಾಗ ಅಷ್ಟೇ. ಎಂಜಾಯ್ಮೆಂಟ್, ಅವ್ರು ಬಂದು ಸೈಕಲ್ ನಿಂದ್ರಿಸಿದ್ರು, ಹೋದ್ರು, ನಿಂತರು, ಯಾರಿಗೋ ಮಾತಾಡ್ಸಿದ್ರು, ಇವ್ರಿಗೆ ಮಾತಾಡ್ಸಿದ್ರು, ಏನೋ ಅಂತ ಅವಾಗಿಂದ ಫ್ರೆಂಡ್ಶಿಪ್. ಹುಡುಗಿಯರೊಳಗೆ ಬರ್ತೇನೆ ಈಗ. ನೀವೆಲ್ಲ ಹಂಗೆ ಹೇಳಿದ್ರಲ್ಲ, ನಮ್ಮ ಹುಡುಗಿಯರಿಗೆ ಬರ್ತೇನೆ. ನಮ್ಮ ಹುಡುಗಿಯರು ಹೆಂಗಿದ್ರು ಅಂತ ಗೊತ್ತಾಗಬೇಕಲ್ಲ, ಕೈ ಮುಗಿತಾರಲ್ಲಿ. ನಾವು ಎಲ್ಲರೂ ಚಿಕ್ಕವರಿದ್ದಾಗ ಪ್ರೇಮ ನಮ್ಮ ಕ್ಲಾಸಿಗೆ ಯಾವ ಕ್ಲಾಸ್ 7th ಇದ್ದಾಗ ಬಂದ್ಲಲ್ಲ, 7th ಪ್ರೇಮ ನಮ್ಗೆ ದೊಡ್ಡ ಯಾಕೆ ಆಗುತ್ತೆ. ಆ ಟೈಮ್ದಾಗ ನಾವೆಲ್ಲ ಸಣ್ಸೋಣವರು. ಅವಾಗ ಲಕ್ಷ್ಮೀಶ್ವರದಾಗ ಇದ್ದೆ. ನಮಗೆ ಒಂದು ಡಾನ್ ಅಕ್ಕಿ ಭಾಳ ಹೆದರ್ತಿದ್ವಿ ನಾವು. ಎಷ್ಟು ಹೆದರ್ತಿದ್ವಿ ಅಂದ್ರೆ ನಾವು ಈಗ ಸದ್ಯ ಪಿಕ್ಚರ್ನ ವಿಲನ್ ನೋಡಿದ್ರೆ ಯಾವ ರೀತಿ ಹೆದರ್ತೀವಿ ಅದೇ ರೀತಿಯಾಗಿ ಹೆದರ್ತಿದ್ವಿ. ಹೌದೋ ಇಲ್ಲೋ? ಭಾಳ ತ್ರಾಸ ಕೊಡ್ತಿದ್ಲು ನನಗಂತೂ. ಭಾಳ ಟಾರ್ಚರ್ ಕೊಟ್ಟಾಳ. ತಗೊಂಡೋರು ನೆನಪಿರ್ತೈತಿ. ಭಾಳ ತ್ರಾಸ ಕೊಡ್ತಿದ್ಲು. ನಾವು ರೋಡ್ನೇ ಹೊಂಟಾಕಿದ್ವಿ, ಅಲ್ಲಿ ಅದಾಡ ಅಂದ್ರೆ ನಾವು ದಾರಿ ಚೆಕ್ ಮಾಡಿ ಹೋಗ್ತಿದ್ವಿ. ಅಯ್ಯೋ, ನಾವು ಅದನ್ನ ಅನುಭವಿಸಿದ್ದು. ಒಮ್ಮೆ ಸ್ಕೂಲ್ಗೆ ಹೋಗದೇ ಇರ್ಬೋದು. ನಾವು ಆ ರೋಡ್ನೇ ಹಾಕಿ ಅದಾಡಂದ್ರೆ ನಾವು ನೆಕ್ಸ್ಟ್ ರೋಡಿಗೆ ಹೋಗಿದ್ದೆ ಇದ್ದಿ. ನನಗೆ ಆಕಿಲಿಂದ 2 ಕೆಟ್ಟ ದುಃಖ ಆಗಿದ್ದು ಟೈಮ್ ಇದೆ ಸ್ಕೂಲ್ನಲ್ಲಿ. ಆಕಿ ನಾನು ಈಗ ಸಾರಿ ಕೇಳ್ತೇವೆ ಅಂತ ದೊಡ್ಡದಾಗ್ಬಿಡ್ತದು. ನಾನು 7th ಇದ್ದೆ ಅವಾಗ. ಪ್ಯಾಟಿ ಅಂತ ಹುಡುಗ ಇದ್ದಲ್ಲ, ಪ್ಯಾಟಿ ಅಂತ ಹುಡುಗ ನಮ್ಗೆ ದೊಡ್ಡ ಕ್ಲಾಸ್ ಇದ್ದು, ನಮ್ಮ ಜೊತೆ ಇಲ್ಲ ಗೊತ್ತಿಲ್ಲ. ಒಂದು ಪ್ಯಾಟಿ ಅಂತ ಒಂದು ಹುಡುಗ ಇದ್ದ. ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಮನೆಯೇ ಇತ್ತು. ಅವ್ರ ಸಿಸ್ಟರ್ ಎಲ್ಲ ನನ್ನ ಫ್ರೆಂಡ್ಸ್ ಇದ್ರು. ಈ ನನಗೆ ಪ್ರೇಮ ನಮಗೆಲ್ಲ ಟಾರ್ಚರ್ ಕೊಟ್ಬಿಡ್ಲು. ಸ್ಕೂಲ್ನಾಗೆ ಟಾರ್ಚರ್ ಕೊಟ್ಕೊಳ್ಳಿ. ನಾವು ಸ್ಕೂಲಿಂದ ಮನೆ ಕಡೆ ಓಡಿ ಬಂದ್ಬಿಟ್ವಿ. ಎಲ್ಲ ಬ್ಯಾಗಿಗೆಲ್ಲ ಸ್ಕೂಲ್ನಾಗೆ ನಮ್ದು. ಓಡಿ ಬರ್ತಾ ಗೌರ್ಮೆಂಟ್ ಹಾಸ್ಪಿಟ್ಲ್ ಸಂಧಿ ಅಲ್ಲಿ ಕೆರಿ ಮ್ಯಾಗಿಂದ ಬಂದ ತಕ್ಷಣ ಡೌನಲ್ಲಿ ತೆಗ್ಗಿತ್ತ, ಅಲ್ಲಿ ಅಡ್ಕೊಂಡಿದ್ವಿ. ಅವಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೆಣ ಕೊಯ್ಯಕ್ಕೆ ಹೊಸ ಬಿಲ್ಡಿಂಗ್ ಕಟ್ಟಿದ್ರಲ್ಲಿ ಕಾರ್ನರ್ಗೆ. ನಾವು ಅಕ್ಕಿ ಅದ್ರ ಜೊತೆ ಅಕ್ಕಿ ಇನ್ನೊಬ್ರು ಯಾರೋ ಫ್ರೆಂಡ್ ಇದ್ಲು, ಅಕ್ಕಿನ್ನೂ ಕರ್ಕೊತಿದ್ಲು. ಅಕ್ಕಿ ಯಾರೋ ಒಬ್ಬಳಿದ್ಲು. ಬೆನ್ನು ಹತ್ತಿದ್ಲು. ನಾವು ಹೆದರಿ ಆ ಬಿಲ್ಡಿಂಗಿಂದ ಅಡ್ಕೊಂಡ್ವಿ. ಅದು ಹೆಣ ಕೊಯ್ದು ಜಸ್ಟ್ ಒಂದೇನೋ ಆಗಿತ್ತಲ್ಲಿ ಕೇಸು. ನಮ್ಗೆ ಅದನ್ನು ಹೊಸದು ಕಟ್ಟಿದ್ರು. ನಾವು ಹೆದರಿ ಎಲ್ಲರೂ ಹೋಗಿ ಇದ್ಲು. ಆಲ್ಮೋಸ್ಟ್ ನಮ್ಮ ಎಲ್ಲರೂ ಹೋಗಿ ನಾವು ಹಿಂದೆ ಅಡ್ಕೊಂಡಿದ್ವಿ. ಆಕಿಗೆ ನೆನಪಿಲ್ಲ ಅದು. ಯಾಕಂದ್ರೆ ನನಗೆ ಯಾಕೆ ನೆನಪೈತೆ ಅಂದ್ರೆ ನನ್ನ ಜೀವನದಾಗ ಭಾಳ ದೊಡ್ಡ ಇದಾಗ್ಬಿಡ್ತು ಅವಾಗ. ಅಲ್ಲಿಂದ ಆಕಿ ದಾರಿ ತಪ್ಪಿಸ್ಕೊಂಡು ಹಿಂಗೆ ಹೋಗ್ಬಿಟ್ಲು. ನಾವು ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಲ್ಲೇ ಉಳಿದ್ವಿ. ಅಲ್ಲಿಂದ ಅಲ್ಲೊಂದು ಬಾರಿ ಹಣ್ಣಿನ ಗಿಡ ಇತ್ತು ಗೌರ್ಮೆಂಟ್ ಹಾಸ್ಪಿಟ್ಲಾಗ. ನಿಮ್ಗೆ ಯಾರಿಗಾರು ನೆನಪೈತೆ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಾಗ ದೊಡ್ಡ ಬಾರಿ ಗಿಡ ಇದೆ. ನಾವು ಆಕಿ ಹೋದ್ಲ ಅಂದ ತಕ್ಷಣ ಇವರೆಲ್ಲ ಗಂಡು ಹುಡುಗರು ಅಲ್ಲಿ ಕಲ್ಲು ಹೋಗಿತ್ತಾ ಇದ್ರು. ನಾವು ಎಲ್ಲರೂ ಅಲ್ಲೇ ಹೋದ್ವಿ. ಎಲ್ಲರೂ ಹೋಗಿದ್ದಾಗ ಬಾರಿ ಹಣ್ಣನ್ನ ಹುಡುಗರು ಗಿಡ ಅಳಗಾಡಿಸ್ತಿದ್ರು. ನಾವು ಕಾಳು ಬಿದ್ದಿದ್ದನ್ನ ಆರಿಸ್ತಾ ಇದ್ವಿ. ಬೈ ಚಾನ್ಸ್ ನಾನು ಆರಿಸಬೇಕಾದ್ರೆ ಬಗ್ಗದಾಗ ಪ್ಯಾಟಿ ಅನ್ನೋ ಹುಡುಗ ಗಿಡನ ಶೇಕ್ ಮಾಡ್ತಿದ್ದ. ಇಷ್ಟು ದೊಡ್ಡ ಕಲ್ಲು ಮೇಲೆ ಆಲ್ರೆಡಿ ಇತ್ತು. ನನ್ನ ತಲೆ ಮೇಲೆ ಬಿದ್ದು ಬಿಡ್ತು. ನನಗೆ ಇನ್ನೂವರೆಗೂ ಇದೆ ಅದು. ಹೌದು, ಬಿದ್ದು ನಾನು ಹಿಡ್ಕೊಂಡು ಬಗ್ಗಿದ್ದೆ. ಮತ್ತೆ ಎತ್ತಿಟ್ಟೆ. ಎತ್ತರ ಫುಲ್ ಬ್ಲಡ್. ಇವರೆಲ್ಲ ಕರ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲ್ ಹಂಗೆ ಕರ್ಕೊಂಡು ಹೋದ್ರು. ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಅನ್ಕೊಂಡು ಅವರು ಈ ಕೇಸಿಗೆ ನಾವು ಮುಟ್ಟಕ್ಕಾಗಲ್ಲ, ಸ್ಟಿಚ್ ಆಗ್ಬೇಕು, ನೀವು ಪೇರೆಂಟ್ಸ್ ಕರ್ಕೊಂಡು ಬರ್ರಿ ಅಂದರು. ನಾವು ಅಲ್ಲಿಂದ ಮನೆಯವರೆಗೆ ಬ್ಲಡ್ ಸುರಿಸ್ಕೊಂತ ಮನೆಗೆ ಹೋಗಿದ್ವಿ.
ಆಮೇಲೆ ನಮ್ಮ ಪೇರೆಂಟ್ಸನ್ನು ಕರ್ಕೊಂಡು ನನ್ನ ತಾಯಿ ಎಲ್ಲ ಬಂದರು. ಅರುಣ ಸಿಸ್ಟ್ರ್ ಇದ್ರು, ಅವಾಗ ಸಿಗ್ಲಿಂದ ಸಿಸ್ಟ್ರು ಬರ್ತಿದ್ರು. ಅವರೆಲ್ಲ ಬಂದು ನನಗೆ ಹಾಸ್ಪಿಟ್ಲಲ್ಲಿ ನೀವು ಯಾಕೆ ಮಾಡಲಿಲ್ಲ ಅಂತ ವಿದೌಟ್ ನಂಗೆ ಏನು ಇಂಜೆಕ್ಷನ್ ಇಲ್ಲದೆ ನಾನು ಸ್ಟಿಚ್ ಹಾಕಿದ್ರು, ಇಲ್ಲಿ 3 ಸ್ಟಿಚ್ ಹಾಕಿದ್ರು. ಆಮೇಲೆ ಅದನ್ನು ಪಟ್ಟಿಯನ್ನು ಕಟ್ಟಕ್ಕೆ ಬರೋಲ್ಲ, ಪಟ್ಟಿಯನ್ನು ಹಿಂಗೆ ಮಾಡಿ ನಂಗೆ ಕಟ್ಟಿದ್ರು. ಸ್ಕೂಲಿಗೆ ನಾನು 3 days ಆಗಿಂದ ಸ್ಕೂಲ್ ಬಂದೆ. ಕಾಲೇಜ್ಗೆ ಹೋಗುವಂಥ ಮಕ್ಕಳು ನಮ್ಮ 11-11ವರೆಗೆ ನಾವು ಸ್ಕೂಲ್ಗೆ ಹೋಗಬೇಕು. ಕಾಲೇಜ್ ಮಕ್ಕಳಿಗೆ ಹೋಗ್ತಿದ್ರು. ನನಗೆಲ್ಲ ಏನು ಸ್ಟೈಲ್ನಾಗ ಹಿಂಗೆ ಕಟ್ಕೊಂಡು ಬರ್ತಾಳೆ ನೋಡು ಪಟ್ಟಿ ಅಂತಿದ್ರು. ನಂಗೆ ಭಾಳ ಬೇಜಾರಾಗೋದು. ಆದ್ರೆ ನನಗೆ ಸ್ಟಿಚ್ ಇತ್ತು, ಹೊಲಿಗೆ ಬಿಚ್ಚಿರಲಿಲ್ಲ. ಅವಾಗ ನಾನು ಅವಳು ಕಂಡು ನಾವು ಇಡೀ ಸ್ಕೂಲ್ನಾಗ ನಮ್ಗೆ ಭಾಳ ಟಾರ್ಚರು. ಹಾಗಾಗಿ ನಂಗೆ ಮೊನ್ನೆ ಫೋನ್ಯಾಗ ಮಾತಾಡಿದ್ರೆ ಎಷ್ಟು ಏನಿಲ್ಲ ಹೆಂಗದಿ ಆರಾಮದಿ ಅಂತ ಮಾತಾಡಿ ಎಲ್ಲೆಲ್ಲೂ ಖುಷಿ ಇದೆ. ಆದರೆ ನನ್ನ ಜೊತೆ ಮಾತಾಡಕತ್ತಾಳ ಪ್ರೀತಿಯಿಂದ. ಆಮೇಲೆ 7th ಒಂದ್ಸತಿ ಇನ್ನೊಂದು ಮಾಡಿಲ್ಲ, ಆಕಿಗೆ ಆಕಿಗೆ ಗೊತ್ತೈತಿ. ನಮಗೆ ನಾಲೆಜ್ ಅಷ್ಟು ಇರಲಿಲ್ಲ ಆ ಟೈಮ್ದಾಗ. ಮಾವಿನಕಾಯಿ ಬರ್ತಿತ್ತು ಸೀಸನ್ನೇ, ಮಾವಿನಕಾಯಿ ಅದ್ರದ್ದು ಸೀಡ್ಸ್ ಬೀಜ ತಗೊಂಡು ಆಕಿ ನನ್ನ ಹೆಸರನ್ನ ನಾನು ಅನ್ಸೋ ಮಟ್ಟಿಗೆ ನಾನು ಪೋನಿಟೇಲ್ ಎಲ್ಲ ಕಟ್ಕೊಂಡು ಶಾಲೆಗೆ ಬರ್ತಿದ್ದೆ. ಒಂದಿನ ಬೇರೆನೇ ಇತ್ತು ನನ್ನ ಲುಕ್. ಆಕಿಗೆ ಏನು ಅನ್ನಿಸ್ತಿತ್ತು ಏನೋ ನಾನು ನೋಡಿದ್ರೆ, ನನ್ನ ಭಾಳ ಹೋಗಿರ್ಬೇಕು. ನನ್ನ ಹೆಸರನ್ನ ಇಡೀ ಕ್ಲಾಸ್ ರೂಮ್ನಾಗ ಒಪ್ಪದಿಂದ ಬರ್ತಿದ್ಲು. ಕ್ಲಾಸ್ ರೂಮ್ ಗೋಡಿ ಬರ್ತಿದ್ಲು. ಅದನ್ನ ಯಾರೋ ಒಂದು ಹುಡುಗ ಬರ್ತಾನ ಅಂತ ನಾನು ಅಳಬೇಕು. ಇದ್ರ ಮೇಲೆ ಆಕೆ ನಂಗೆ ಬರ್ದಿಲ್ಲ. ಅದನ್ನ ಸ್ಕೂಲ್ ಡೇದಾಗ ಯಾವಾಗಲೂ ನಾನು ನೆನಪಾಗಲೇ ಇಲ್ಲ. ಅದು ಆಕಿಗೆ ಅದು ಈಗೂ ನೆನಪಿದೆ. ಅದು ಹುಡುಗಿಯರೊಳಗೆ ಅದು ನಾವು ಭಾಳ ಖುಷಿ ಅಂದ್ರೆ ಮುಗಿಸಿದ್ವಿ. ಆಮೇಲೆ ಗೊಗ್ಗಿ ನನಗೆ ಸಿಕ್ಕಿದ್ದು 10th ಆಗಿಂದಾಗ ನನ್ನ ಗೊಗ್ಗಿ ಮೊನ್ನೆ 1 week ಬ್ಯಾಕ್ ಸಿಕ್ಕಿದ್ದು. ನಾನು ಅವಾಜ್ ಕೇಳಿದ್ದು ಗೊಗ್ಗಿ ಊಟದ ದೋಸ್ತಿ ಭಾಳ ಚಂದ ಇತ್ತು. ನಾನು ಫ್ರೆಂಡ್ಶಿಪ್ ಚಲೋ ಇತ್ತು. ಅವ್ರ ಮನೆಗೆ ಹೋಗ್ತಿದ್ವಿ. ಅವ್ರ ಮದರ್ ಭಾಳ ಬೆಸ್ಟ್. ಆದರೆ ನಮ್ಗೆ ಸ್ಟಡಿ ಮಾಡ್ರಿ ಅಂತ ಎಲ್ಲ ನಮಗೆ ಕೇರ್ ಮಾಡ್ತಿದ್ರು. ನೀವು ಈ ಥರ ಓದ್ರಿ ಅಂತ. ಅವ್ರ ಮನೆ ಗುಡಿ ಮನೆಗೆ ಹೋಗ್ತಿದ್ವಿ. ಅವ್ರ ಮಮ್ಮಿ ನಮಗೆ ಮಕ್ಕಳಿಗೆ ನಾಷ್ಟ ಕೊಡ್ಬೇಕಾದ್ರೆ ನಮಗೂ ಕುಂದ್ರಿಸಿ ಟಿಫಿನನ್ನು ಕೊಡ್ತಿದ್ರು. ಅದು ನಂಗೆ ನೆನಪಕ್ಕಾಗಲ್ಲ. ನಾವು ಭಾಳ ಅಂದ್ರೆ ಭಾಳ ಹ್ಯಾಪಿಯಾಗಿ ಸ್ಕೂಲಲ್ಲಿ ಯಾವುದೇ ಏನೇ ನೋವುಗಳ ಇದ್ರಾಗ ಕಳೆದ್ವಿ ನಾವು. ಅದನ್ನು 10th ಮುಗಿಸಿದ್ವಿ. ಆದ್ರೆ ನಾನೇನು ಇಷ್ಟಪಡ್ತೇನೆ ಆ ಪ್ರೀತಿ ಏನು ಉಳಿದೈತಲ್ಲ. ಆದ್ರೆ ನಾವು ಸೈಕಲ್ ಮ್ಯಾಗಿರೋ ಹುಡುಗರನ್ನ ಜಾಸ್ತಿ ಮೆಮೊರಿ ಒಳಗೆ ಉಳಿದ್ರು ಅವರು. ಅಂದ್ರೆ ಅವರು ಭಾಳ ಕಿರಿಕಿರಿ ಇರ್ತಿದ್ರಲ್ಲ, ಹಿಂಗಾಗಿ ಅವ್ರ ಉಳಿದಿದ್ದ ಮಕ್ಕಳು ಅಂದ್ರೆ ನಮ್ಮ ಜೊತೆ ಕಲ್ತಂಥವ್ರು ಫೇಸ್ ನೆನಪಿಲ್ಲ, ಅಡ್ರೆಸ್ ಕೇಳಿದ್ರು ಗೊತ್ತಾಗತ್ತ. ಅದಕ್ಕೆ ಯಾರು ಬೇಜಾರಿಲ್ಲ, ಯಾಕಂದ್ರೆ ನಾವು ಖುಷಿಲಿ ಈಗ ಎಲ್ಲರೂ ಕೂಡಿದ್ವಿ ಅನ್ನೋ ಒಂದು ಸಂತೋಷ. ನಾನು ವಾಲಿಬಾಲ್ ಆಡೋಕೆ ಟೀಮ್ 10th ಇದ್ದಾಗ ಎಲ್ಲ ಸ್ಟಡಿ ಮಾಡೋದಾಗ ನಾನು ಜಬರ್ದಸ್ತ್ ಸ್ಪೋರ್ಟ್ಸ್ನೇ ಸೇರಿಕೊಂಡೆ. ನನ್ನ 10th ನನ್ನ ಗ್ರೂಪ್ನಾಗ ಯಾರು ಹುಡುಗಿಯರು ಇರೋದು 11-12 ಮಂದಿ ಆಟಕ್ಕೆ ಯಾರು ಬರೋಣಿಗೆ ಬರ್ತಿರ್ಲೇ ಇಲ್ಲ. ಅವಾಗ ನಾನು ಧೈರ್ಯ ಮಾಡಿ ಹುಡುಗರ ಜೊತೆ ವಾಲಿಬಾಲನ್ನು ಆಡಿದೆ. ವಾಲಿಬಾಲ್ ಆಡಿದಾಗ ಅಗಳಾಟ ಸ್ವಾಮಿ ಅವ್ರ ಗ್ರೂಪ್ ವಾಲಿಬಾಲ್ ಚಲೋ ಆಡ್ತಿತ್ತು. ನಾನು ಹೈ ಜಂಪನ್ನು ಲಾಂಗ್ ಜಂಪನ್ನು ಮಾಡ್ತಿದ್ದೆ. ತಾಲೂಕು ಲೆವೆಲ್ನಾಗ ನಾನು ಗೆದ್ದಿದ್ದೆ, ಡಿಸ್ಟಿಕ್ಕಿನವರೆಗೆ. ಅದು ಆ ವಾಲಿಬಾಲ್ ಆಡಬೇಕಾದ್ರೆ ನನ್ನ ಟೀಮ್ ಗೆದ್ದಾಗ ನಮ್ಮ ಸರ್ನೇ ಅಲ್ಲಿ ನಮ್ದು ಬಾಲ್ ರೈಟ್ ಐತೆ ಅಂದಾಗ ಅವ್ರು ರಾಂಗ್ ಅಂದ್ಕೊಟ್ಟು ಶಿರಟಿ ಹೋಗಿದ್ವಿ ನಾವು ಅವಾಗ ಸ್ಪೋರ್ಟ್ಸ್ಗೆ ಎಲ್ಲರೂ. ನಂದು ಒಂದೇ ಟೀಮಿಂದ ಇದಾದಾಗ ಸರ್ ಎಲ್ಲ ಮಕ್ಕಳನ್ನು ಕರ್ಕೊಂಡು ಬಂದಿದ್ರು. ರಿಟರ್ನ್ ನಾವು ಆಟ ಆಡಿಸ್ಲಾರ್ದೆ ಕರ್ಕೊಂಡು ಬಂದಿದ್ರು ಸ್ಪೋರ್ಟ್ಸ್ಗೆ ಹೋದಾಗ. ಅದು ಒಂದು ಮೆಮರಿ. ಯಾಕಂದ್ರೆ ಆಮೇಲೆ ನನ್ನ ಸರ್ಟಿಫಿಕೇಟನ್ನು ಆಮೇಲೆ ಕೊಟ್ಟರು ನಾನು. ಹೀಗಾಗಿ ಸ್ಕೂಲ್ ಲೈಫ್ ಭಾಳ ಬೆಸ್ಟ್ ಇತ್ತು. ನಾನು ಇನ್ನೂವರೆಗೂ ಎಲ್ಲ ವಿಷಯಗಳು ಎಲ್ಲನೂ ಭಾಳಷ್ಟು ನೆನಪಿದೆ. ದುಃಖಗಳನ್ನ ಗೆಳತಿಯರು ಮಾತಾಡದೆ, ಹುಡುಗರಿಗೆ ಅದು ಇರಂಗಿಲ್ಲ. ಹುಡುಗಿಯರೊಳಗೆ ಸ್ವಲ್ಪ ಇರ್ತದೆ. ಸ್ವಲ್ಪ ಮಾತಾಡಲಿಲ್ಲಪ್ಪ ಅಂದ್ಕೂಳೆ ನಾವು ಅದನ್ನ ಊಟದ ಡಬ್ಬಿಯನ್ನು ತಗೊಂಡು ನಮ್ಗೆ ಗಾರ್ಡನ್ ಎಲ್ಲ ಮಾಡಿದಾಗ ಹೋಗಿ ಒಬ್ಬಳೇ ಊಟ ಮಾಡಿದ್ರೆ ಫೋಟೋ ಇದ್ದಾಗ ಫ್ರೆಂಡ್ಸ್ ಏನೋ ಅದನ್ನ ತಕ್ಷಣ ಸಾಯಂಕಾಲವರೆಗೆ ಇರೋದು, ಆ ಥರ ನೆನಪು. 10th ಎಕ್ಸಾಮ್ ಬರೀಬೇಕಾರೆ ಬನ್ನೂರ ನಂಬರು ನನ್ನ ಬ್ಲಾಗಿನ ಬ್ಯಾಕ್ ಸೈಡ್ ಇನ್ನೊಂದು ರೂಮ್ನಾಗ ಇತ್ತು. ಮೇಲ್ಗಡೆ ಈ ಸೈಡ್ ರೂಮು, ನಮ್ದು ಈ ಸೈಡ್ ರೂಮ್. ಬರೀದು ಪೇಪರನ್ನು ಬರ್ತಿದ್ದು ನಾವೆಲ್ಲರೂ. ಈಗ ಅನ್ಸತ್ತೆ ನಾನು ಟೀಚರ್ ಆಗಿದ್ದಾಗ ನಾವು ಅವಾಗ ಬರ್ದಿದ್ದ ಪೇಪರ್ಗೆ 625 ಕೊಡಬೇಕಾಗಿತ್ತು. ಎಷ್ಟೊಂದು ಬರ್ದಿ ಯಾವ ರೀತಿ ಸಿಗ್ತೈತೆ ಆ ರೀತಿ ಬರೀತಿದ್ವಿ. ಉಮಾವಿದ್ಯಾಲಯ ಎಕ್ಸಾಮ್ ಹೆಂಗೈತೆ ಅಂತ ಗೊತ್ತೈತೆ ಎಲ್ಲರಿಗೂ. ಆದ್ರೆ ಅಕ್ಷರಗಳನ್ನ ಬಿಡದೇನೆ ಬರೀತಿದ್ವಿ ನಾವು. ಯಾವುದು ಅಕ್ಷರ ಬಿಟ್ಟು ಒಂದು ಮಾರ್ಕ್ಸ್ ಕಳ್ಕೊತೇವೆ ಅಂತ ಆ ರೀತಿ ಒಳಗೆ. ಆ ಎಕ್ಸಾಮ್ದಾಗ ನಾವು ಬನ್ನೂರು ಒಂದ್ಸತಿ ಕಣ್ಣೀರು ಹಾಕಿದ್ದು ಐತಿ.
ಪೇಪರ್ ಯಾವುದೋ ಒಂದು ಸರಿ ಆಗಲಿಲ್ಲ ಅಂತಂದು ನಂದು ಈ ಪೇಪರ್ ಸರಿನೇ ಆಗಲಿಲ್ಲ ಅಂತ ಅವಾಗ ಅವ್ನ ರೂಮ್ನೇ ಹೋಗಿ ನಾವೆಲ್ಲರೂ ನೋಡಿ ಇಲ್ಲ ಸರಿಯಾಗಿತ್ತ ನೆಕ್ಸ್ಟ್ ಡೇ ಭಾಳ ಹ್ಯಾಪಿಯಾಗಿ ಮತ್ತೆ ಪೇಪರ್ ಬಂದಿದ್ದ. ಭಾಳ ಎಂಜಾಯ್ ಮಾಡಿದ್ವಿ ನಾವು ಸ್ಕೂಲ್ ಡೇನ. ಆದರೆ ಈಗ ನಾವೇನು ನೋಡ್ತೇವೆ, ಈಗಿಂದ ಯಂಗ್ಸ್ಟರ್ಸ್ ಕಡೆ ಅಥವಾ ಈಗಿಂದ ಟೀನೇಜ್ ಕಡೆ ನೋಡ್ತೇವಲ್ಲ, ಆ ಭಾವನೆಗಳು ನಮ್ಮಲ್ಲಿ ಇರಲಿಲ್ಲ ಅವಾಗ. ಭಾಳ ಎಂಜಾಯ್ ಮಾಡಿದ್ವಿ ಸ್ಕೂಲ್ ಡೇನ. ಈಗಲೂ ನಾವು ಒಳ್ಳೆ ರೀತಿಯಿಂದ ಅದೇ ವೇದಾಗ ಹೋಗಿ ಎಷ್ಟೇ ಆಗಲಿ ಆದಷ್ಟು ಕೂಡನು. ಆದರೆ ಡಿಸೆಂಬರ್ ಅಂದಾಗ ಸ್ವಲ್ಪ ಕಷ್ಟ ಆಗತ್ತೆ. ಬೇರೆ ತಿಂಗಳುಗಳನ್ನು ನಿಮ್ಮನ್ನೇ ಸ್ವಲ್ಪ ಮಾಡಿಕೊಂಡು ಒಳ್ಳೇದಾಗತ್ತೆ. ಎಲ್ಲರಿಗೂ ಥ್ಯಾಂಕ್ ಯು. ಹ್ಯಾಪಿ ಆಗಿರ್ಬೋದು, ದುಃಖ ಆಗಿರ್ಬೋದು. ಎಲ್ಲರಿಗೂ ನಮಸ್ಕಾರ. ನಾವು 89 8, 9, 10 ಕಲಿತಿದ್ದು ಒಳ್ಳೆಯ ಒಂದು ಎಂಜಾಯಿಂದ ಕಲಿತಿದ್ವಿ. ಆದರೆ ಇವರು ಅವರು ಅಂದರೆ ಆದರೆ ನಾವು ಕಲ್ಲಾಪುರದಿಂದ ಬರಬೇಕಾದ್ರೆ ಒಂದು ನಮ್ಮ ಅಂಗಡಿ ಸರ್, ಅಂಗಡಿ ಎಸ್ ಸಿ ಅಂಗಡಿ ಸರ್, ಅವರು ನಾವು 11ವರೆಗೆ ಇಂಟಿಗರಿಂದ ಫೋನ್ ಬಂದಿದ್ವಿ. ಬಂದಾಗ ನಾವು ಸ್ವಲ್ಪ ಲೇಟಾಗಿ ಅರ್ಧ ತಾಸು ಲೇಟ್ ಆಗ್ತಿತ್ತು. ಎಲ್ಲಿಂದ ಬರ್ತಿದ್ವಿ ನಾವು ಕಲ್ಲಾಪುರದಿಂದ ಎಷ್ಟು ಬಂದಿದ್ವಿ, 12 ಮಂದಿ. ಒಂದು ಕೃಷಿ ಬಸ್ ಬರೋದು ನೋಡೋದು ಯಾಕೆ ಬರೋಂಗಿಲ್ಲ. ಇಲ್ಲ ಸರ್ ಇನ್ನೂ ಹಂಗೆ ಇದ್ರು. ಆದರೂ ನಮ್ರಾಗ ಅಷ್ಟು ಇದು ಮಾಡಲ್ಲ. ನಮ್ಮ ಲಿಂಗೋಡಿ ಸರ್ ಇದ್ರು, ಅವರು ನಮ್ಮ ಕ್ಲಾಸ್ ಟೀಚರ್ ಇದ್ರು. ನಮ್ಗೆ ನಾವು ಹಳ್ಳಿಯಿಂದ ಬಂದಂಥವ್ರು. ನಮ್ಗೆ ಲಮಾಡಿ ಸರ್ ಒಂದು ಹಿಂದಿ ಆದ್ರೆ ಭಾಳ ಸ್ಟ್ರಿಕ್ಟ್. ನಾವು 7th-ಇಂದ 8th ಹಿಂದಿನ ಬರ್ತಿದ್ದಿಲ್ಲ. ಹಿಂದಿ ಬರ್ತಿದ್ದಿಲ್ಲ. ಬಂದಾಗ ಯಾರ್ಯಾರು ಹಿಂದಿ ಬರೋಂಗಿಲ್ಲ ಬರ್ಕೊಂಡು ನಿಮ್ಮ ಮೂಲ್ಯ ನಿಂತೋಡಿ ಅಂತ ಹೇಳಿ ನಮ್ಮ ಗಣೇಶ್ ಸರ್ ನಾವು ಗಣೇಕರು ಒಂದೇ ಕ್ಲಾಸ್ ಆಗ್ತೀವಿ. ಆವಾಗ ಹಿಂದಿ ಬರೋರು ಈ ಕಡೆ ಬರ್ರಿ, ಹಿಂದಿ ಬರಲಿಲ್ಲ ಈ ಕಡೆ ಬರ್ರಿ ಅಂತಂದು ಮುಗಿಯೊಳಗೆ ಹಾಕಿ ನಮ್ಮ ನಾಳೆ ಹಿಂದಿ ನಮ್ಗೆ ಬರೋಲ್ಲ ಹೆಂಗೆ ಮಾಡಬೇಕು ಹಿಂದಿ ಹಾಕಬೇಕು ಬರೀ ಹಿಂದಿ ರಿಯಾಕ್ಷನ್ ಮಾಡಿ ಸರ್ ಅಂತ ನಮ್ಗೆ ಭಯ ಆಗ್ತದೆ. ಸಾಲಿನ ಬಿಟ್ಬಿಡೋಣ ಅನ್ನೋಂಥ ಒಂದು ಪರಿಸ್ಥಿತಿ ಬಂದಿದೆ. ಹಿಂದಿ ಅಂದ್ರೆ ನಮ್ಗೆ ಒಂದು ಕಗ್ಗಂಟ ಹಂಗೆ ಆಗ್ಬಿಟ್ಟಿದೆ. ಆದರೆ ನಮ್ಗೆ ಬಡಿಯಾರ್ ಸರ್, ಲಮಾಡಿ ಸರ್, ಲಿಂಗೋಡಿ ಸರ್ ಅದೇ ಹಿಂದಿ ಒಳಗೆ ಪದ್ಮ ಮತ್ತು ಮಲಿಮಾ ಅಂತಂದ ನಾವು ಪೇಪರ್ ಅವನ್ನೆಲ್ಲ ಸುವಾರಿ ಸರ್ ಒಳ್ಳೆಯ ಒಂದು ನಮ್ಮ ಬ್ಯಾಚ್ ಇತ್ತು. ಅದ ಸಿದಾಗ ಡಿದಾಗ ಈ ಎಫ್ ಅಂದಾಗ ಎಷ್ಟೋ ಕ್ಲಾಸ್ ಇದ್ರು ನಾವು ಎಲ್ಲ ಒಂದೇ ಅನ್ನಂಥ ಭಾವನೆ ಇತ್ತು. ಇವರು ನಮ್ಮ ಕ್ಲಾಸು, ಅವರು ನಮ್ಮ ಕ್ಲಾಸು, ಅವರು ನಮ್ಮ ಕ್ಲಾಸು ಅನ್ನಂಥ ಒಂದು ಬಾಂಧವ್ಯದಿಂದ ಅಣ್ಣ ತಮ್ಮಂದಿದ್ರೆ ಮನೆ ಒಳಗೆ ಫ್ಯಾಮಿಲಿ ಆಟ ಇತ್ತು. ನಾವು ಗಟ್ಟಿ ಕಟ್ಕೊಂಡು ಬರ್ತಿದ್ವಿ. ಅದೇ ಒಂದು ಗಾರ್ಡನ್ನಾಗ ಕುತ್ಕೊಂಡು ಊಟ ಮಾಡಿ ಅದೇ ನಳವಾಗಿ ಅದೇ ತೊಗೊಂಡು ಹಳೆ ಬಸ್ ಸ್ಟ್ಯಾಂಡ್ಗೆ ಬಂದು ಹಳೆ ಬಸ್ ಸ್ಟ್ಯಾಂಡ್ ಇಟ್ಟಿಗೆರೆ ಬಂದು ಅಲ್ಲಿ ಅಪ್ಕೊಂಡು ಬಂದಾಗ ಒಳ್ಳೆ ಎಂಜಾಯ್ ಮಾಡಿದ್ವಿ. ಆದರೆ ಒಂದು ನಮ್ಗೆ ಹಿಂದಿ ಅಂತಂದಾಗ ಇನ್ನೂ ಇಲ್ಲ ಮಾಡಿಸ್ತಾ ಲಕ್ಷ ಅದು ಯಾವುದೋ ಅಂತಂದ್ರೆ ಒಂದು ಹಿಂದಿ ಪಾಠ ಇದೆ. ಹಿಂದಿ ಪಾಠ ಅಂದರೆ ಅದನ್ನು ನೀವು ಹೇಳಿರಪ್ಪ ಅಂತ ನೀವು ಸಾರಿಗೆ ಬರಬಾರ್ದು ಅನ್ನೋಂಥ ಒಂದು ಹಿಂದಿ ಅಂದರೆ ನನಗೆ ಇನ್ನೂ ಆ ಹಿಂದಿ ಯಾವುದಪ್ಪ ಅಂತಂದ್ರೆ ಮೈನೇ ಚಾತ ಆಜಾ ಬಚ್ಪನ್ ಏಕ ಬಾರ ಫಿರ್ ಫಿರ್, ಮೈನೇ ಚಾತ ಆಜಾ ಬಚ್ಪನ್ ಏಕ ಬಾರ ಫಿರ್ ಫಿರ್ ಅಂತ ಆ ಹಾಡು ನಮಗೆಲ್ಲ ಕಂಠಪಾಠ ಮಾಡಿ. ಮೈನೇ ಚಾತ ಆಜಾ ಬಚ್ಪನ್ ಏಕ ಬಾರ ಫಿರ್ ಫಿರ್ ಬಾಲ್ಯಾವಸ್ಥೆ ನಮ್ಗೆ ಯಾವಾಗಲೂ ಬರಲಿ 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 ಅನ್ನಂತ ನಾವು ಇನ್ನೂರೇ ನಾವು SLC ಹೇಳಪ್ಪ ಅಂತ ನಾವು ಸಣ್ಣರಿದ್ದಂಗೆ ಅದೀವಿ. ಕುರುಕುಳ ಚೌಡ ಆಯ್ತು, ಇವರಾಯ್ತು, ನಾವು ನಮ್ಮ ಹುಡುಗ ಭದ್ರಾಪುರ ಅಂತಿದ್ದ, ಭದ್ರಾಪುರ ಅಶ್ವಾಕ್ ಭದ್ರಾಪುರ, ನಾವು ಬಂದಿದ್ದಪ್ಪ ನಾವು ಮತ್ತು ನಮ್ಮ ಅಶೋಕ ಬಗ್ಗೇರಿ ಅವರೆಲ್ಲರೂ ಒಂದೇ ಟೆಸ್ಟ್ ಹಾಕಿದ್ವಿ ನಾವು. ಕೋಟಿ ಬಡ್ಸೋರು ಬಂದ ತಕ್ಷಣ ನಮ್ಗೆ ಹೇಳಿದ್ರು ಬರ್ದಿಪ್ಪ ನೀನು ಬರ್ದಿ ಇಲ್ಲ ಇಲ್ಲ ನೀನು ಬರ್ದಿದ್ದೀನಿಲ್ಲ ಅಕ್ಕಿನೇ ನೋಡ್ತೀವಿ ಇಕ್ಕನೇನು ನೋಡ್ತೀವಿ ಮಧ್ಯೆ ಕಿಕ್ಕಿನ ಪಡ್ಕೊಂಡು ಯಾಕೆ ಬಂದ ಬರ್ತಾಳ ಅಂತ ಹೇಳ್ತಾರೆ. ಅದು ಇನ್ನೂವರೆಗೆ ನಮ್ಗೆ ಲಕ್ಷ್ಯ ಐತಿ. ಥ್ಯಾಂಕ್ ಯು. ಪ್ರತಿ ವರ್ಷ ಏನಾದ್ರು ಇದೆ ಕೊಡೋಣ. ನನಗೆ ಹೆಚ್ಚಿಗೆ ನೆನಪಿರೋದಂದ್ರೆ ನಾವು ಪ್ರಾಥಮಿಕ ಶಾಲೆಯಲ್ಲಿ ಅಂದರೆ 2ನೇ ನಂಬರ್ ಶಾಲೆಯಲ್ಲಿ ಆಲ್ಮೋಸ್ಟ್ ಆಲ್ ಇಲ್ಲಿರ್ತಕ್ಕಂಥ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಮೋಸ್ಟ್ಲಿ 75% ನನ್ನ ಕ್ಲಾಸ್ಮೇಟ್ 2ನೇ ನಂಬರ್ ಶಾಲೆಯಿಂದ ಬಂದವರೆ. ಈಗೇನು ನಾವು
ಸ್ನೇಹ ಬಳಗದೊಳಗಿದ್ದೀವಿ 75% ಎಲ್ಲರೂ 2ನೇ ನಂಬರ್ ಸಾಲಿಂದ ಬಂದಿದ್ರು. ಅವಾಗೆಲ್ಲ 2ನೇ ನಂಬರ್ ಸಾಲಿ ಅಂತಂದರೆ ಬಾರ್ಕೇರ್ ಸರು, ನಂತರ ಚಿಂಚಲಿ ಸರು, ಘಂಟಾಮಠ್ ಸರು, ನಂತರ ಕ್ಯಾಮ್ರಾ ಪಾಟೀಲ್ ಸರ್ ಅವರು ಕ್ಯಾಮ್ರಾ ಪಾಟೀಲ್ ಸರ್ ಗೋಡಿಗೆ ಯಾಕೆ ಕುಂತಾರೋ ಅವ್ರ ತಲೆಗೆ ಮುಂದೆ ಬರ್ತಿತ್ತು. ಅದು ಭಾಳ ನೆನಪೈತೆ ನನಗೆ. ಗೋಡಿಗೆ ಯಾಕೆ ಕುಂತಾರ ಅವ್ರಿಗೆ ಬರೀ ಗೋಡಿಗೆ ತಲೆ ಗುದ್ದಿಸಿ ಗುಮ್ಟಿ ಹೊರಗೆ ಅವರು ಶಿಕ್ಷೆ ಕೊಡ್ತಿದ್ರು. ಆಮೇಲೆ ಅವರು ಒಂದು ಸ್ಪೆಷಲ್ ಅಂತಂದ್ರೆ ನಾವು ಹನುಮಪ್ಪನ ಗುಡಿಯಾಗ 3ನೇ 4ನೇ ಕ್ಲಾಸ್ ಅಂತ ಆ 3ನೇ 4ನೇ ಕ್ಲಾಸ್ ಹನುಮಪ್ಪನ ಗುಡಿಯಾಗ ಇರ್ತಿತ್ತ ಕ್ಲಾಸ್. ಅಲ್ಲಿ ಸ್ವಲ್ಪ ದೌಡ್ ಬಿಟ್ಬಿಡೋರು, ಒಂದು ಅರ್ಧ ತಾಸು ದೌಡ್ ಬಿಟ್ಬಿಡೋರು. ಯಾರೋ 2ನೇ ನಂಬರ್ ಸಾಲಿ ಮುಂದೆ ಹಾಗೆ ಹೋಗ್ಬಿಡ್ರಲಿ ಮಗನ, ಯಾರು ಹಾಗೆ ಹೋದಂದ್ರು ನಾಳೆ ನೀವು ತಿಂದರೆ ಗುಂಡಿ ಬರ ಮಾಡ್ತೀನಿ, ಯಾಕಂದ್ರೆ ಅಲ್ಲಿ ಹೆಡ್ ಮಾಸ್ಟರ್ ನನಗೆ ಬೈತಾರೆ ಯಾಕೆ ದೌಡ್ ಬಿಟ್ಟಿದ್ದೀನಿ ಸಾಲಿ ಅಂತೇಳಿ ಕ್ಯಾಮ್ರಾ ಪಾಟೀಲ್ ಸರ್ ಹೇಳೋರು. ಅವ್ರ ಮಗನ ನಮ್ಮ ಕ್ಲಾಸ್ಮೇಟ್ ಇದ್ದ, ಈಗ ಇಲ್ಲವನ್ನ ಗೊತ್ತಿಲ್ಲ, ಕಾಂಟ್ಯಾಕ್ಟ್ನಾಗ ಇಲ್ಲ. ಇದು ಭಾಳ ಅನ್ಪೈತಿ. ಮತ್ತು ಹೈಸ್ಕೂಲಿಗೆ ಬಂದಾಗ ನಮ್ಗೆ ಭಾಳ ನೆನಪಿರೋದಂದ್ರೆ ಯೂನಿಫಾರ್ಮ್ ಹಾಕೊಂಬರ್ಲಿಲ್ಲ ಅಂದ್ರೆ ಬಸವಣ್ಣನ ಗುಡಿಯಾಗ ಕೂತಿದ್ವಿ ನಾವೆಲ್ಲ. ಅಲ್ಲೊಂದು ಈಶ್ವರನ ಗುಡಿ ಇತ್ತು. ಯಾರು ಯೂನಿಫಾರ್ಮ್ ಹಾಕೊಂಬಂದಿಲ್ಲ ಅವ್ರನ್ನ ಬೈಕ್ ನಿಲ್ಲಿಸ್ತಾರೆ ಅಂತೇಳಿ ಆ ಹಿಂದೆ ಈಶ್ವರನ ಗುಡಿಯಾಗ ಒಂದು 3-4 ಮಂದಿ ನಾವು ಅಡ್ಕೊಂಡ್ಬಿಡ್ತಿದ್ವಿ. ಆ ಪ್ಯೂರ್ ಬಂದು ಹುಡುಕಾಡ್ತಿದ್ವಿ, ರೈಲ್ ಅದರೆಲ್ಲ ನೋಡ್ತಿದ್ದ ಬಸವಣ್ಣನ ಗುಡಿಯಿಂದ ಬಾಲದಿಂದ ಅಡ್ಕೊಂಡಿದ್ವಿ. ಅವನು ಗೊತ್ತಿರ್ತೈತೆ ನಾವು ಮನೆ ಕಳ್ಸೋಕೆ ಹೋಗಿದ್ವಿ, ಅವ್ರು ಅಡ್ಕೊಂಡ್ರ ಅಂತೇಳಿ. ಈ ರೀತಿಯಾದಂಥ ಘಟನೆಗಳು. ಆ ನಂತರ ನಾವು ಅನೇಕ ಸಾರಿ ಕ್ಲಾಸ್ಗಳನ್ನ ತಪ್ಪಿ ಹುಣಸಿಕಾಯಿ ಅಡ್ಯಾಕೆ ಹೋಗಿದ್ವಿ. ಎಲ್ಲಿಂದ ಪ್ರಾರಂಭ ಆಗ್ತಿತ್ತು ನಮ್ದು ಅಲ್ಲಿಂದ ಸುಡುಗಾಡಿ ದಾಟಿ ಅಲ್ಲಿ ಮಟ್ಟ ಹೋಗಿ ನಮ್ಮ ಬನ್ನೂರು ಎಲ್ಲ ನಮ್ಮೊಂದು ಟೀಮ್ ಇತ್ತು. ನಾವು ಬೇರೆ ಬೇರೆ ಕ್ಲಾಸ್ನಾಗ ಇದ್ರು ABCD ಈ ಮಟ್ಟ ಇತ್ತು ಹೇಳ್ಬಿಟ್ಟು. ಅದ್ರೊಳಗೆ ನಾವು ಆಲ್ಮೋಸ್ಟ್ ಅಲ್ಲಿ C ಕ್ಲಾಸ್ನಾಗ ಎಲ್ಲ 2ನೇ ನಂಬರ್ ಸಾಲಿ ಹುಡುಗರೆಲ್ಲ C ಕ್ಲಾಸ್ನಾಗೆ. ನಾವೆಲ್ಲ ಒಂದು 4-5 ಮಂದಿ ಈ ಕ್ಲಾಸ್ಗೆ ಹೋದ್ವಿ. ನಾವು ನಮ್ಮ ಕೆರೂರ ಮಾಂಡ್ರೆ ಬಂದಿಲ್ಲ, ಅವಾಗ ಮಾಂಡ್ರೆ ಶಶಿಕಾಂತ್ ಮಾಂಡ್ರೆ ನಮಗೆ A ಕ್ಲಾಸ್ ಅಷ್ಟು ಸಂಪರ್ಕ ಇರಲಿಲ್ಲ. ಆಮೇಲೆ 2ನೇ ನಂಬರ್ ಸಾಲಿಯಿಂದ ನಮಗೆ 1ನೇದಿಂದ 7ನೇ ತನಕ ನಮಗೆ ಯಾವುದೇ ರೀತಿಯ ಕೋ ಎಜುಕೇಷನ್ ಇರಲಿಲ್ಲ. ಇದು ಕೂಡ ನಮ್ಗೆ ಸ್ವಲ್ಪ ಸಂಕೋಚ ಸ್ವಭಾವ ಬೆಳೆಯಲಿಕ್ಕೆ ಕಾರಣ ಆಗ್ತೇನೋ ಅನಿಸ್ತದೆ. ಆ ನಂತರ 10th ಅಪರೂಪಕ್ಕೊಮ್ಮೆ ನಮ್ಮ ಲಮಾಣಿ ಸರ್ ನಮಗೆ ಕಂಬೈನ್ಡ್ ಕ್ಲಾಸ್ ಹೋಗ್ತಿದ್ರು. ಹಿಂದಿ ಸಬ್ಜೆಕ್ಟ್ ಮುಂದೆ ಯಾವುದೋ ಒಂದು ಸರಿ ಇಲ್ಲೇ ನೀವು A ಕ್ಲಾಸಿಗೆ ಬಂದುಬಿಟ್ರಿಪ್ಪ, ಹಿಂದಿ ಸಬ್ಜೆಕ್ಟ್ ಯಾರು ಓದಿರಿ ಅಂತ ಹೇಳಿ A ಕ್ಲಾಸ್ನಾಗ ಕಂಬೈಂಡ್ ಮಾಡ್ತಿದ್ರು. ಅವಾಗ ಭಾಳ ಮುಜುಗರ ಆಗ್ತಿತ್ತು ನಮ್ಗೆ. ಒಂದು 4-5 ಜನ ನನಗೆ ಅಷ್ಟೇ ಒಂದು 6 ಜನ ಇದ್ರು ಅಷ್ಟೇ. ಈಗ ಹೇಳ್ದಂಗೆ ಮೇಡಮ್ ಅವ್ರು ಹೇಳಿಲ್ಲ, ಭಾಸ್ಕರ್ ಮೇಡಮ್ ಅವ್ರು ಹೇಳ್ದಂಗೆ ಒಂದು 6 ಜನ 8 ಜನ ಇದ್ರು. ನಾವು ಭಾಳ ಮುಜುಗರದಿಂದ ಆ ಕ್ಲಾಸ್ಗೆ ಹೋಗ್ತಿದ್ವಿ. ಆಮೇಲೆ ಕೆರೂರು ಸರ್ ಭಾಳ ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ನೆನೆಸ್ಬೇಕು. ಕೆರೂರು ಸರ್ ಭಾಳ ಅವತ್ತಿನ ಸಂದರ್ಭದೊಳಗೆ ಅವರು ಯಾವ ಟೈಪ್ ದಾಡ್ಸಿದ್ರಿಂದ ಕ್ಲಾಸ್ ಹೇಳ್ತಿದ್ರು. ಅವರು ನೋಡ್ಲಿ, ನಾನು ಪಾಠ ಹೇಳಿದ್ರು ನನಗೆ ಪಗಾರ ಕೊಡ್ತಾರೆ, ಹೇಳಿದ್ರು ಪಗಾರ ಕೊಡ್ತಾರೆ. ಮಕ್ಕಳ ನೀವು ಕಲಿತಿರೋ ಇಲ್ಲ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ನನ್ನ ಕರ್ತವ್ಯ ನಾನು ಮಾಡ್ತೀನಿ, ನೀವು ಪಾಠ ಕಲಿತಿರೋ ಬಿಡ್ತಿರೋ ಗೊತ್ತಿಲ್ಲ ಅಂತೇಳಿ ಭಾಳ ಒಳ್ಳೆ ರೀತಿಯಿಂದ ಇವತ್ತು ನಾವು ನಿಜವಾಗ್ಲೂ ಅವ್ರನ್ನ ಇಂಗ್ಲೀಷ್ ವಿಷಯದಲ್ಲಿ ನೆನೆಸ್ಬೇಕು. ಕೆರೂರು ಸರ್ ನಮ್ಮ ಅಳವಾಡಿ ಟೀಚರು. ಮತ್ತು ಈಗಾಗಲೇ ನಮ್ಮ ಸ್ನೇಹಿತರು ಹೆಸರು SV ಅಂಗಡಿ ಸರ್ ಅಂತೂ ಬಂದ ಕ್ಲಾಸ್ ಹೇಳಕ್ಕೆ ಕುಂತರು ಅಂದ್ರೆ ಮ್ಯಾಕ್ ಹೊಟ್ಟೆ ಹೇಳ್ತಿದ್ದಿಲ್ಲ ಅವರು. ಎಲ್ಲ ಹಿಂಗೆ ಚಪ್ಪಿ ಸಿಡ್ದು ಭೂಮಿಯು ದುಂಡಾಗಿದೆ, ಚಪ್ಪಟಿ ಆಗಿದೆ ಒಂದು ಕಡೆ ಅಂತ ಹೇಳಿ ಒಟ್ಟ ಕ್ಲಾಸ್ 1 ತಾಸು ಕ್ಲಾಸ್ ಹೇಳಕ್ಕೆ 40 ನಿಮಿಷ ಹೊಟ್ಟೆ ಹೇಳ್ತಿದ್ದಿಲ್ಲ ಅವರು. ಅವ್ರ ಕ್ಲಾಸ್ ಯಾರು ಬಂದರು ಯಾರು ಹೋದ್ರು ಏನೂ ಗೊತ್ತಾಗ್ತಿದ್ದಿಲ್ಲ. ಒಟ್ಟ ವಿಚಾರ ಮಾಡ್ತಿದ್ದಿಲ್ಲ. ಒಟ್ಟು ಬರೋರು ಹೋಗೋರು. ನಮಗೆ ಇರ್ತಕ್ಕ ಕ್ಲಾಸ್ ಟೀಚರ್ ಗಳಿ ಬರೀ ಸರ್ ಇದ್ರೆ ಅವ್ರಿಗೆಲ್ಲ ಒಟ್ಟು ಹುಡುಗರದು ಪಾಸ್ ಆಗಬೇಕು. ಗೈಡರ ನೋಡ್ಕೊಂಡು ಬರೋದು ಪಾಸ್ ಆಗಿರಲಿ ಅಂತಿದ್ರು ಅವರು. ಕೈ ಎಕ್ಸಾಮ್ನಾಗ ಗೈಡ್ ನೋಡ್ಕೊಂಡು ಬರ್ತಾರೆ ಪಾಸ್ ಆಗಿರಲಿ, ನಾನು ಕ್ಲಾಸ್ ಟೀಚರ್ ಅದೀನಿ ಅಂತ ಹೇಳಿ ಒಂದು 5 ತಮಾಷೆಯಲ್ಲಿ ಭಾಳ ಇರ್ತಿತ್ತು. ಭಾಳ ನನಗೆ ಇವತ್ತಿನ ಸ್ಟೂಡೆಂಟ್ಸು ಮತ್ತು ಅವತ್ತಿನ ನಾವು ಒಂದು ಎಂಜಾಯ್ಮೆಂಟ್ ನೋಡಿದ್ರೆ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಸುಮಾರು ನನ್ನ ಗೆಳೆಯರು ಹಾಕಿರ್ತಾರೆ ವಾಟ್ಸಪ್ನಲ್ಲಿ, ನಾವು 74ನೇ ಹುಟ್ಟಿದವರು ಇವತ್ತೇನು ಇದೀವಿ, ಭಾಳ ನಿಜವಾಗ್ಲೂ ಭಾಳ ಎಂಜಾಯ್ಮೆಂಟ್ ಮಾಡಿದ್ದೇವೆ ನಾವು ಅನ್ನೋ ಒಂದು ವಿಚಾರ ಹಾಕಿರ್ತಾರೆ. ರಿಯಲಿ ಗ್ರೇಟ್. ಸುಮಾರು ಇನ್ನೂ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥ ಅನೇಕ ನಾವು ಟೂರ್ಗೆ ಹೋದಾಗ 50 ರೂಪಾಯಿದಾಗ ಅವತ್ತಿನ ಕ್ಲಾಸ್ನಲ್ಲಿ 50 ರೂಪಾಯಿದಾಗ 17 ಊರುಗಳನ್ನು ನಮ್ಮ ಗುರುಗಳು ತೋರಿಸಿದ್ರೆ ನಮ್ಗೆ. ಚಿಂಚಲಿ ಸರ್ ಕರ್ಕೊಂಡು ಹೋಗಿದ್ರು. ಚಿಂಚಲಿ ಸರ್, ಘಂಟಾಮಠ್ ಸರ್, ಅದು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಿಜಾಪುರ ಎಲ್ಲ ಹೋಗಿದ್ರು. ವಿಶೇಷವಾಗಿ ನಮ್ಮ ವಿಷ್ಣು ಬನಿಕಪ್ಪ ಭಾಳ ಕಾಮಿಡಿ ಪರ್ಸನ್. ನಾವು ಯಾವುದೇ ವಿಚಾರ ಮಾಡ್ತಿದ್ದಿಲ್ಲ, ತಮಾಷೆ ಮಾಡೋಕ್ಕಂತೂ ಭಾಳ ಇತ್ತಿಗೆ ಥರ. ನಮ್ಮ ಬನ್ನೂರ, ನಮ್ಮ ಕುರ್ಕೋಟಿ ಇವರೆಲ್ಲ ಭಾಳ ವಿಶೇಷವಾಗಿರ್ತಿದ್ರು. ನಮ್ಮ ಪ್ರಕಾಶ್ಗಳು ನಾವೆಲ್ಲ ಅವತ್ತಿ ಸೈಲೆಂಟ್ ಪರ್ಸನ್ಸ್. ಅವಾಗ ನಾವೆಲ್ಲ ನಮ್ಮ ಸೈಲೆಂಟ್ ಪರ್ಸನ್ಸ್ ಒಂದು ಗ್ರೂಪ್ ಇತ್ತು. ನಮ್ಮ ಬಡಿಗೇರ ಈರ ಅಂತ ಇದ್ದ, ಈರಣ್ಣ ಬಡಿಗೇರ. ಆಮೇಲೆ ಹುಡುಗನವರ ಆಮೇಲೆ ಆಮ್ಗೇರಿ ಅವನು ಬಂದಿಲ್ಲ. ಆಮೇಲೆ ನಮ್ಮ ಹನುಮಂತಗೌಡ ಪಾಟೀಲ್ ಅವನು ಹೊಟ್ಟಕ್ಕೂ ಹೊಟ್ಟ
ಕ್ಲಾಸ್ ಮಾನಿಟರ್ ಮಾಡಿಬಿಟ್ರೆ ಹನುಮಂತಗೌಡ ಪಾಟೀಲ್ಗೆ ದುಬ್ಬಕ್ಕೆ ಒಂದು ಬಿಗಿತ್ತಂದ್ರೆ ಹೋಗೋ ಮಟ್ಟ ನೆನಪಿರ್ತಿತ್ತ ಆ ನಮನೆ ಹೊಡಿತಿದ್ದವ ಬಂದಿಲ್ಲ ನಾವು ಹನುಮಂತಗೌಡ ಗುಮ್ಮ ಹನುಮ ಅವ್ನ ಹೆಸರು ಇಟ್ಟಿದ್ವಿ ನಾವು ಗುಮ್ಮ ಹನುಮ ಸರ್ ಎಲ್ಲರೂ ಹೊಂಟ್ರು ಅಂದ್ರೆ ಹನುಮಂತಗೌಡ ಎದ್ದು ಬಿಡ್ಲಿ ಅನ್ಬಿಟ್ಟಿದ್ರು ನಾವು ಸರ್ ಇನ್ನು ಶಿಕ್ಷೆ ಕೊಡ್ತಿದ್ರು ಗೊತ್ತಿಲ್ಲ ಹನುಮಂತಗೌಡ ಮಾತ್ರ ಬರೋಬ್ಬರಿ ಶಿಕ್ಷೆ ಕೊಡ್ತಿದ್ವಿ ನಮಗೆ ಬರೋಬ್ಬರಿ ಹೊರಟಿದ್ದು ಗುಮ್ಮು ಗೌಡಪ್ಪ ಅಂತ ಹೆಸರು ಇಟ್ಟಿದ್ವಿ ನಮಗೆ ಮತ್ತೆ ಇನ್ನೂ ಒಂದು ಪ್ರೈಮರಿ ಶಾಲೆ ನೆನಪಿದ್ರು ನಮಗೆ ಒಂದೆರಡು ಹುಡುಗರು ಇದ್ರು ಯಾರು ಮುತ್ಯ ಲಿಂಗಶೆಟ್ಟಿ ಮತ್ತು ಅಜ್ಜ ಲಿಂಗಶೆಟ್ಟಿ ಅಂತ ಹೇಳಿ ನಮ್ಮ ಮನೆಯಾಗ ಅವ್ರು ಹುಣಸಿಕಾಯಿ ತಂದು ಪೇಡೆಗೆ ಮಾಡ್ತಿದ್ರು ಒಂದು ಪೇಡೆಗೆ ಒಂದು ಹುಣಸಿಕಾಯಿ ಒಂದ್ಸರಿ ಘಟನೆ ಏನಾಗಿರ್ತಂದ್ರೆ ಅವರು ಗುಂಪು ಇಟ್ಕೊಂಡು ಹುಣಸಿಕಾಯಿ ಮಾಡ್ಕೊಂಡು ಅಲ್ಲಿ ಸರ್ ಯಾರು ಪಾಠ ಹೇಳಿ ಅವ್ರು ತೆಲಿಕೆ ಸುತ್ತಿದ್ದಿಲ್ಲ ಅವ್ರದ್ದೇನೋ ಒಂದು 5 ಗುಂಪು ಇಟ್ಕೊಂಡು ಹುಣಸಿಕಾಯಿ ಇಟ್ಕೊಂಡು ಪೇಡೆಗೆ ಹುಣಸಿಕಾಯಿ ಅವು ಬಳಪ ಬರ್ತಿದ್ವು ಅವಾಗ 2 ಟೈಪ್ ಬಳಪ ಒಂದು ಮಣ್ಣಿನ ಬಳಪ ಒಂದು ಇದ್ರ ಬಳಪ ಆ ಬಳಪಕ್ಕೆ ಎಷ್ಟು ಅವಾಗ ಹೊಸ 5 ಹೊಸ ಇರ್ತಿತ್ತು ಅವರು ಹುಣಸಿಕಾಯಿ ಇಟ್ಕೊಂಡು ಬಳಪಕ್ಕೆ ಹುಣಸಿಕಾಯಿ ಮಾಡೋರು ಒಂದ್ಸರಿ ಅವ್ರು ಮತ್ತೆ ಹುಣಸಿಕಾಯಿ ಇಟ್ಕೊಂಡು ಕೂತಿದ್ದ ನಮ್ಮ ಚಿಚ್ಚಲಿ ಸರ್ ಬಂದು ಇಷ್ಟು ತೊಗೊಂಡು ಹೋಗ್ತಿದ್ರು ಅವ್ರು ಆ ಹುಣಸಿಕಾಯಿ ಇಷ್ಟು ತೊಗೊಂಡ್ರು ಅವ್ನು ಕಾಣ ಈ ಕಡೆ ಹೊಳೆ ಬಂದಾಗ ಸಿಂಗ ತೊಗೊಂಡಲ್ಲೇ ನಾನು ನೋಡ ಅವ್ರಿಗೆ ಹೊಲಸೋದು ಬೈತಿಂದಲೇ ಕಾಡ್ತಂಡ್ಲಿ ಮರ ಬೇಡ ತೊಗೊಂಡ್ಬಿಡಿ ಹುಣಸಿಕಾಯಿ ನೀವು ಚಿಚ್ಚಲಿ ಸರ್ ಹೊಳೆ ಕೊಟ್ಟಿದ್ರು ಇವೆಲ್ಲ ನಮ್ಮ ಪ್ರಾಥಮಿಕ ಶಾಲೆಯೊಳಗೆ ವಿಶೇಷವಾಗಿ ನಾವು ಹೈಸ್ಕೂಲ್ಕಿಂತ ಪ್ರಾಥಮಿಕ ಶಾಲೆಯೊಳಗೆ ಭಾಳ ಖುಷಿ ಕ್ಷಣಗಳನ್ನು ಅನುಭವಿಸಿದ್ವಿ ಮತ್ತು ನಮಗೆ ಸಿಕ್ಕಂಥ ಗುರುಗಳು ಕೂಡ ಭಾಳ ವಿಶೇಷವಾದಂಥ ಪ್ರಾಧಾನ್ಯತೆ ಇತ್ತು ಎಸ್ಪೆಷಲಿ ನಮಗೆ ಚಿಂಚಲಿ ಸರು ಆಮೇಲೆ ಗಂಟಾವಟ್ ಸರು ಕಲ್ಲೂರು ಟೀಚರು ಪಾಟೀಲ್ ಸರು ಕ್ಯಾಮರಾ ಪಾಟೀಲ್ ಸರು ಹಾಟೇರ್ ಸರು ಬಳ್ಳಾರಿ ಸರ್ ವಿಶೇಷವಾಗಿ ಬಳ್ಳಾರಿ ಸರ್ ನಮ್ಮ ಪಾಪ್ಯಾನ ಮಿಣಿಚ್ಗಿ ಪಾಪ್ಯಾನ ಭಾಳ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥವ್ರು ಬಳ್ಳಾರಿ ಸರ್ ಅಂತ ಬೆಳಿಗ್ಗೆ ಬಂದ ತಕ್ಷಣ ಹೇಳೋರು ನಿನ್ನ ಮಿಣಿಚ್ಗಿ ಪಾಪ ಏನು ಮಾಡ್ತಿದ್ದ ಸಾಯಂಕಾಲ ನಿನ್ನೆ ಸಾಯಂಕಾಲ ಅವ್ರು ಇಲ್ಲಿ ನಿಂತ್ಕೊಂಡು ಹಾಲು ಬಿಡಕತ್ತಿದ್ದ ಏನು ನಿಂತ್ಕೊಂಡು ಚಾ ಬಿಡಕತ್ತಿದ್ದ ಅಂತ ಅವ್ರು ಬೆಳಿಗ್ಗೆ ಹೇಳ್ತಿದ್ರು ಆಮೇಲೆ ನಮ್ಮ ಉಡುಪಿ ಇವ ಅನೌನ್ಸ್ ಮಾಡವ ಉಡುಪಿ ಇವ ಇದ್ದ ಅವ್ರ ನಮ್ಮ ಹೆಸರಿತ್ತು ಭಾಳ ಪ್ರೇಯರ್ಗೆ ಅನೌನ್ಸ್ ಮಾಡ್ತಿದ್ದ ಅವೆಲ್ಲ ಭಾಳ ನಮ್ಗೆ 2ನೇ ನಂಬರ್ ಸಾಲಿನಿಂದ ನಾವು ತೊಟ್ಟಿದ್ದವ್ರ ಮಟ್ಟಕ್ಕೆ ಅಗದಿ ಶಿಸ್ತಿನಿಂದ ಭಾಳ ಶಿಸ್ತಿನಿಂದ ಹೋಗ್ತಿದ್ವಿ 2ನೇ ನಂಬರ್ ಸಾಲಿಯಿಂದ ಬಿಟ್ಟು ತೊಟ್ಟಿದ್ದವ್ರ ಮಟ್ಟಕ್ಕೆ ಹೋಗೋದು ತೊಟ್ಟಿದ್ದವ್ರ ಮಟ್ಟದಾಗ ಪ್ರೇಯರ್ ಮುಗಿಸ್ಕೊಂಡು ಪ್ರಾರ್ಥನಾ ಮುಗಿದ್ಮೇಲೆ 2ನೇ ನಂಬರ್ ಸಾಲಿಗೆ ಬರೋದು ಅದನ್ನು ಅನೌನ್ಸ್ ಮಾಡ್ತಕ್ಕಂಥ ನಮ್ಮ ಉಡುಪಿ ಅಂತ ನಮ್ಮ ಫ್ರೆಂಡ್ ಇದ್ದ ಉದ್ದಕ್ಕೆ ಈಗ ಎಲ್ಲರ ಗೊತ್ತಿಲ್ಲ ಎಲ್ಲ ವಿಶೇಷವಾದ ನೆನಪುಗಳು ಈ ಸಂದರ್ಭದಲ್ಲಿ ಪ್ರತಿಯೊಂದು ಒಂದೊಂದು ಹಂತಕ್ಕೆ ಒಂದೊಂದು ನೆನಪುಗಳು ಬರ್ತಾವೆ ಹೊಂಬಾಳ ರವಿವಾರ ಹೊಂಬಾಳ ಸೈಕಲ್ ಶಾಪ್ನ ನಮಗೆ ಸೈಕಲ್ ಹೊಡೆಯಕ್ಕೆ ಬರ್ತಿದ್ದ ಅವಾಗ ಸೈಕಲ್ ಬಾಂಡಿ ಸೈಕಲ್ ಬಿದ್ದಿತ್ತು 4 ಕೊಟ್ಟು ಮಡಗಿ ಸೈಕಲ್ ತಗೊಂಡು ತಾಸು ಹೊಡಿತಿದ್ವಿ ಎಲ್ಲ ಭಾಳ ನಮಗೆ ಪ್ರೀತಿಯಿಂದ ಇದು ಮಾಡ್ತಿದ್ರು ಅವ್ರ ಅಣ್ಣ ಒಬ್ಬ ಯಾರು ಮೆಹಬೂಬ್ ಮಳವ ಅಂತೂ ಬೆಂಗಳೂರಿಗೆ ಅವ್ರಿಗೆ ಭಾರಿ ದೋಸ್ತಿ ಭಾಳ ಉಡಾಣ ಮೆಹಬೂಬ್ ಹೊಂಬಾಳ ಹಿಂಗೆ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಇರ್ತಕ್ಕಂಥ ನೆನಪುಗಳು ಚಿರಕಾಲ ಇರ್ತಾವೆ ಯಾವಾಗಲೂ ಮರೆಯೋಕ್ಕಾಗಲ್ಲ ಆ ರೀತಿಯಂಥ ನೆನಪುಗಳು ನಾವು ನೋಡಿದ್ದೀವಿ ಎಲ್ಲವೂ ಕೂಡ ನಮ್ಮ ಸ್ಮೃತಿ ಪಟಲದಲ್ಲಿ ಎಂದಿಗೂ ನೆನಪಿರ್ತವೆ ಎಂದು ನೆನಪು ಹಾರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಈ ಒಂದು ನನ್ನ ಅನಿಸಿಕೆಗಳನ್ನು ಅಥವಾ ನನ್ನ ಈ ಒಂದು ಬಾಲ್ಯದ ನೆನಪುಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಈ ವೇದಿಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಊಟದ ನಂತರ ನಮ್ಮ ಅಧ್ಯಕ್ಷರಿಂದ ಸತೀಶ್ ವರ್ಣೇಕರ್ ಅವರಿಂದ ಎಲ್ಲರಿಗೂ ಒಂದು ಕಾಂಪ್ಲಿಮೆಂಟ್ಸ್ ಐತಿ. ಊಟ ಮಾಡಿ ಯಾರು ಹಾಗೆ ಹೋಗ್ಬಾರ್ದು, ಏನೋ ಒಂದು ಕಾಂಪ್ಲಿಮೆಂಟ್ಸ್ ಅಂತೇಳಿ ಕೊಡೋದೈತಿ ಅಂತ ಹೇಳಿದ್ರು ಅವರು. ಅನೌನ್ಸ್ ಮಾಡಿರಿ ಊಟ ಮಾಡಿ ಹಂಗೆ ಹೋಗ್ಬಾರ್ದು ಅಂತೇಳಿ. ಅದಕ್ಕೆ ಮಧ್ಯಾಹ್ನದ ಮತ್ತೊಂದಿಷ್ಟು ಕಾರ್ಯಕ್ರಮಗಳದವು, ಅವನು ಅಟೆಂಡ್ ಮಾಡಿ ನೀವು ಹೋಗುವಂತಾಗ ಆ ಕಾಂಪ್ಲಿಮೆಂಟ್ಸನ್ನು ಪಡ್ಕೊಂಡು ಹೋಗ್ರಿ ಅಂತ ಹೇಳ್ತಾ ನನ್ನ ಒಂದು ಸಣ್ಣ ಅನುಭವ ಅದನ್ನು ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾವೆಲ್ಲರೂ ಊಟ ಮಾಡೋಣ. ನಮ್ಮ 10th C ಒಳಗೆ ಇದ್ದೀವಿ ನಾವು. 10th C ಒಳಗೆ ಕೆರೂರು ಸರ್ ಸೋಷಿಯಲ್ ಸ್ಟಡಿ ತೊಗೊಂಡಿದ್ರು. ಭಾರತದಲ್ಲಿನ ರಾಜ್ಯಗಳ ಬಗ್ಗೆ ಹೇಳ್ತಾ ಇದ್ರು. ಅದರೊಳಗೆ ಕೇರಳ ರಾಜ್ಯದ ಬಗ್ಗೆ ಹೇಳ್ತಾ ಇದ್ರು. ಕೇರಳ ರಾಜ್ಯದ ಬಗ್ಗೆ ಹೇಳುವಂತಾಗ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ, ಸರ್ ಕೇರಳದೊಳಗೆ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಜಾಸ್ತಿ ಐತೆ ಅಂತಲ್ಲ ಅಂತ ಕೇಳಿದ್ದೆ. ಅದಕ್ಕೆ ಅವರು ಇರಬೇಕು ನೀನು ನಾನು ಮದುವೆ ಮಾಡ್ಕೊಂಡು ಅಂತ ಕೇರಳಕ್ಕೆ ಹೋಗಿ ಅಂತ ಹೋಗುವಂತಾಗ ಒಬ್ಬರ ಹೋಗೋಣ ಬಸ್ಸನ್ನು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಇವತ್ತು ಅದು ಬಹಳ ನೆನಪಾಗ್ತದೆ. ಥ್ಯಾಂಕ್ ಯು. ಇಲ್ಲಿವರೆಗೂ ಸವಿ ನೆನಪುಗಳನ್ನ ಕೆದಕಿ ಒಳಗಿರ್ತಕ್ಕಂಥ ಸೂಕ್ತವಾಗಿರ್ತಕ್ಕಂತಹ ವಿಷಯಗಳನ್ನ ಹೊರಹಾಕುವಂತ ಕೆಲಸ ನಮ್ಮ ಗುರುಪ್ರಸಾದ್ ಕೋತಿಕೋಟಿ ಅವರು ಮಾಡಿದ್ರು. ಈ ಒಂದು ದಿಶೆಯಲ್ಲಿ ಎಲ್ಲರೂ ಸಹಿತ ಸವಿ ನೆನಪುಗಳನ್ನ ಸವಿದ್ವಿ. ಬಹಳಷ್ಟು ವಿಷಯಗಳನ್ನ ನಮ್ಮಿಂದ ಹಾಗೂ ಎಲ್ಲರಿಂದಲೂ ಸಹಿತ ಬಂದು ನೀವೆಲ್ಲ ಬಹಳ ಖುಷಿಯಿಂದ ಬಂದಿರಿ.
ಯಾಕಂದ್ರೆ ಬಾಲ್ಯ ಜೀವನ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಬಾಲ್ಯ ಜೀವನ. ಆ ಬಾಲ್ಯ ಜೀವನವನ್ನ ಯಾರು ಸಣ್ಣವ್ರಿಂದ ಭಾಳ ಉಡಾಡಿದಾರೆ ಇವತ್ತು ಭಾಳ ಚಲೋ ಆಗ್ಯಾರ. ಹಿಂದಿನ ಬ್ಯಾಂಕಿನೊಳಗೆ ಯಾರು ಕುಂದಿರ್ತಿದ್ರಲ್ಲ ಅವರೆಲ್ಲ ಭಾಳ ಮುಂದೆ ಬಂದಾರೆ. ಆ ಮುಂದೆ ಯಾರು ಸೈಲೆಂಟ್ ಯಾರು ಇದ್ರಲ್ಲ ಅವ್ರು ಸೈಲೆಂಟ್ ಆಗಿ ಹಂಗೆ ಉಳಿದಾರೆ. ಆ ಒಂದು ಸೈಲೆಂಟ್ ಆಗಿ ಉಳಿದಂಥವ್ರು ಹಂಗೆ ಸೈಲೆಂಟ್ ಆಗಿ ಉಳಿದಾರೆ. ಬಟ್ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ನಮ್ಮ ಎಲ್ಲ ಒಂದು ಸ್ನೇಹಿತರು ಭಾಳ ಒಳ್ಳೆ ಸ್ಥಾನದೊಳಗದಾರ ಅನ್ಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ, ಭಾಳ ಖುಷಿ ಅನಿಸ್ತದೆ. ನಿಜವಾಗ್ಲೂ ನೋಡ್ರಿ, ನಮ್ಮ ಭಾಸ್ಕರ್ ಅವ್ರಿಗೂ ನಾನು ನೋಡಿದ್ದಿಲ್ಲ. ಆ್ಯಕ್ಚುಲಿ ನನಗೆ ಇವತ್ತು ಕೇಳಿದ್ದಲ್ಲ, ಇವತ್ತು ಭಾಸ್ಕರ್ ಬಾಯಿಂದ ನೋಡಿದ್ದೆ ನಾನು. SLC ಒಳಗೆ ನಾವೆಲ್ಲ ಕೂಡ ಕಲಿತೇವೆ. ಡಿವಿಷನ್ಸ್ಗಳು ಬೇರೆ ಬೇರೆ ಇತ್ತು, ABCDE ವರೆಗೂ ಇತ್ತು. ಅವಾಗ ಬೇರೆ ಬೇರೆ ABC ಅಲ್ಲಿ ಏನ್ ಮಾಡ್ಬಿಟ್ಟಿದ್ರು ಅಂದ್ರೆ A ಮತ್ತು B ದೊಳಗೆ ಅತಿ ಜಾಣ ಹುಡುಗರು ಇರ್ತಿದ್ರು. ಬಂದು ಬರ್ತಾ ಡಿವೈಡೇಷನ್ ಮಾಡ್ಕೊಂತ ಬರ್ತಾರೆ. ಈ ಒಂದು ಇದ್ರೊಳಗೆ ಎಲ್ಲರೂ ಸಹಿತ ನಾವೆಲ್ಲ ಗ್ರೂಪ್ಗಳು ಕೂಡ್ತಿದ್ವಿ. ಭಾಳ ಅದ ಒಂದು ಸಂತೋಷದಾಯಕ ವಿಷಯ. ಇವತ್ತು ಭಾಳ ನಮ್ಮ ಸಂತೋಷ ಜೊತೆಗೆ ಚಪ್ಪಾಳೆ ಆಗ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೆ ಕಲಾವಿದ. ಆ ಒಂದು ಕಲೆಯಿಂದ ಅವಾಗ ತೋರಿಸಿಲ್ಲ, ಈಗ ಬಹಳಷ್ಟು ತೋರಿಸ್ತಾ ಇದ್ದಾರೆ. ಎಲ್ಲಿ ಬೇಕಲ್ಲಿ ಅವರು ಅದ್ಭುತವಾದಂಥ ಒಂದು ಚಿತ್ರ ಕಲೆಗಳು ಅವರಿಂದ ಹೊರಹೊಮ್ತಾ ಇದ್ದಾವೆ. ಆ ಒಂದು ದಿಶೆಯೊಳಗೆ ಯಾರು ಮೊದಲ ಬಾಲ್ಯದ ಜೀವನದೊಳಗೆ ಬಹಳಷ್ಟು ಹಿಂದುಳಿದಿದ್ರು, ಈಗ ಭಾಳ ಮುಂದೆ ಬಂದಾರೆ. ಅದಕ್ಕೆ ಉದಾಹರಣೆ ಸಾಕ್ಷಿ ಅಂತ ಹೇಳಿದ್ರೆ ತಾವೆಲ್ಲರೂ ಅದಿರಿ. ನಿಮ್ಮ ವೃತ್ತಿಯೊಳಗೆ ನಿಮ್ಮ ಕೆಲಸದೊಳಗೆ ಬಹಳಷ್ಟು ಸಾಧನೆಯನ್ನು ಮಾಡಿದಂಥವ್ರು ಅದಿರಿ. ಬಹಳ ಖುಷಿ ಆಯಿತು. ಈ ಒಂದು ದಿಶೆಯೊಳಗೆ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಖಜಾಂಚಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಂತೀವಿ. ಈಗಾಗಲೇ ಕೆಳಗಡೆ ಕಳಿಸಿದ್ವಿ, ಮತ್ತೆ ಈಗ ಮೇಲ್ಗಡೆ ಕರಿತೀವಿ ಕೂಡ ದಯವಿಟ್ಟು ಮೇಲೆ ಬರ್ಬೇಕಂತ ಕೇಳ್ಕೊಳ್ತೀನಿ. ಖಜಾಂಚಿ ಅವರು ಹಾಗೂ ಉಪಾಧ್ಯಕ್ಷರು ದಯವಿಟ್ಟು ಬರಬೇಕು. ಸೋಮಶೇಖರ್ ಕೋಲ್ಕಾರ್ ಬಾರಪ್ಪ, ಬೇಗ ಬಾ. ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಒಂದು ಪುಷ್ಪದೊಂದಿಗೆ ನಾವು ಪುಷ್ಪ ಕೊಡಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ಲಂಚ್ ಊಟಕ್ಕೆ ಬಿಡುವಾಗ ಅವರಿಗೆ ಆ ಹೂವನ್ನು ಕೊಟ್ಟು ಊಟ ಮಾಡಿಸಿ ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಯಾರ್ಯಾರು ಒಳ್ಳೆ ಸಂಗೀತಗಾರರಿ ಆ ಸಂಗೀತವನ್ನು ಹೇಳುವಂಥ ಕೆಲಸ ಆಗಲಿ, ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಗಳು ಇನ್ನೂ 6 ಗಂಟೆವರೆಗೂ ನಮ್ಮ ಕಾರ್ಯಕ್ರಮ ಇರ್ತದೆ. ಈಗ ಲಂಚ್ ಅನ್ನು ಮಾಡ್ತೀವಿ. ಅದರ ಜೊತೆಗೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಯಶಸ್ವಿಯಾಗಿ ನಡೆಸಿಕೊಂಡಿರ್ತಕ್ಕಂಥವರು ನಮ್ಮ ಸತೀಶ್ ಬೆರಳೇಕರ್ ಅವರು ಹಾಗೂ ಶಂಭುಲಿಂಗ ವಂಶಮರ್ದವರು ಹಾಗೂ ನಮ್ಮ ಸೋಮಶೇಖರ್ ಕೋಲ್ಕಾರ್ ಅವರಿಗೆ ನಮ್ಮ ಹೃದಯಪೂರ್ವಕವಾಗಿರ್ತಕ್ಕಂಥ ಒಂದು ಈ ಪುಷ್ಪದೊಂದಿಗೆ ನಾವು ಅವ್ರನ್ನ ಅಭಿನಂದಿಸೋಣ. ಈ ಪುಷ್ಪವನ್ನು ಯಾರು ಕೊಡಬೇಕು ಅನ್ನೋದನ್ನು ನೋಡಕತ್ತೀನಿ. ಯಾರು ವಿಶೇಷವಾಗಿ ನಂತರ ಬಂದವರು ಯಾರಾದರೂ ಇದ್ದೀರಿ ಇಲ್ಲಿ ಕಾರ್ಯಕ್ರಮ ನಂತರ ಬಂದವರು ದಯವಿಟ್ಟು ಸಂತೋಷ್ ಬನ್ನಿ ಕರೆಗೆ ಮತ್ತೆ ಯಾರು